ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ಇರಾನ್ ಅನ್ನ ಭೂಪಟದಿಂದಲೇ ಕಿತ್ತು ಬಿಸಾಕ್ತೀವಿ, ಇರಾನ್ ಭೂಪಟದಲ್ಲಿ ಇರೋದಿಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ ಗುಡುಗಿದ್ರು. ಡೆಡ್ಲೈನ್ ಕೂಡ ಕೊಟ್ಟಿದ್ರು. 48 ಗಂಟೆಯ ಒಳಗಡೆ ನೀವು ಶರಣ ಆಗಿಲ್ಲ ಅಂತ ಹೇಳಿದ್ರೆ ಭೂಪಟದಲ್ಲಿ ಇರೋದಿಲ್ಲ, ಇರಾನ್ ಶಿಲಾಯುಗಕ್ಕೆ ನಾವು ತಳ್ಳಿಬಿಡ್ತೀವಿ. ಶಿಲಾಯುಗ ಅಂತ ಹೇಳಿದ್ರೆ ಭೂಮಿ ಮೇಲೆ ಮನುಷ್ಯರೇ ಇರಬಾರ್ದು ಅಂತ. ಸೊ ಈ ರೀತಿಯ ಗೊಡ್ಡು ಬೆದರಿಕೆ ಹಾಕ್ತಿದ್ದ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಈಗ ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಸೊ ನಾನಾ ಚರ್ಚೆಗಳು, ನಾನಾ ಅನುಮಾನಗಳು, ಈಗ ಪ್ರಶ್ನೆಗಳು ಸಹಜವಾಗಿ ಹೇಳ್ತಾ ಇರುವಂಥದ್ದು. ಕಾರಣ ಏನಿರಬಹುದು? 2 ವಾರಗಳ ಕಾಲ ಈಗ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಇರಾನ್ ನೀಡಿರುವಂತಹ 10 ಷರತ್ತುಗಳನ್ನು ಒಪ್ಪಿ ಕದನ ವಿರಾಮಕ್ಕೆ ಓಕೆ ಅಂತ ಹೇಳಿದ್ದು ಅಮೆರಿಕ. ಸೊ ಅದರ ಬಗ್ಗೆ ಮಾತುಕತೆ ಆಗತ್ತೆ 10ನೇ ತಾರೀಕಿಗೆ, ಅಂದರೆ ನಾಳೆ ಎಲ್ಲ ನಾಡಿದ್ದು ಎಲ್ಲಿ ಇಸ್ಲಾಮಾಬಾದ್ನಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ ಈ 3 ದೇಶಗಳ ಮಧ್ಯೆ, ಪಾಕಿಸ್ತಾನ ಮತ್ತೆ ಅಮೆರಿಕ ಆ್ಯಂಡ್ ಇರಾನ್ ನಡುವೆ. ಸೊ ಇವರ ಮಾತುಕತೆ ಏನಾದರೂ ಸಕ್ಸಸ್ ಆಯಿತು ಅಂದರೆ ಬಹುಶಃ ಈ ಯುದ್ಧ ಇಲ್ಲಿಗೆ ನಿಲ್ಲತ್ತೆ. ಒಂದು ವೇಳೆ ಇರಾನ್ ಹಾಕಿರುವಂಥ ಷರತ್ತುಗಳನ್ನು ಅಮೆರಿಕ ಒಪ್ಪಿಲ್ಲ ಅಂತ ಹೇಳಿದ್ರೆ ಯುದ್ಧ ಕಂಟಿನ್ಯೂ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಈ 2 ವಾರಗಳ ಕದನ ವಿರಾಮ ಇದೆಯಲ್ಲ, ಈ 2 ವಾರಗಳ ಕಾಲ ಮಾತುಕತೆ ನಿರಂತರವಾಗಿ ನಡೆಯುತ್ತೆ. ಈಗಿರುವಂಥ ಪ್ರಶ್ನೆ, ಇರಾನ್ 10 ಷರತ್ತುಗಳನ್ನು ಏನು ಹಾಕಿದೆಯಲ್ಲ ಅದಕ್ಕೆ ಅಮೆರಿಕ ಒಪ್ಕೊಳ್ಳುತ್ತಾ ಇಲ್ಲ. ಇಲ್ಲಿ ಪಾಕಿಸ್ತಾನ ಮಧ್ಯಪ್ರವೇಶ ಮಾಡಿದ್ದು ಯಾಕೆ? ಎಲ್ಲವೂ ಕೂಡ ಈಗ ನಾನಾ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂಥದ್ದು. ನಾವು ಭೂಪಟದಿಂದಲೇ ಕಿತ್ತು ಬಿಸಾಕ್ತೀವಿ, ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ ಇರಾನ್ ಅನ್ನು ಹೇಳ್ತಾ ಇರುವಂಥ ಅಮೆರಿಕ ಸೈಲೆಂಟ್ ಆಗಿದ್ದು ಯಾಕೆ, ಸರೆಂಡರ್ ಆಗಿದ್ದು ಯಾಕೆ ಅಂತೇಳಿ ಇರಾನ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಡ್ತಾ ಇದೆ. ಇರಾನ್ನಲ್ಲಿ ನಾವು ಗೆದ್ದಿದ್ದೀವಿ ಅಂತ ನಾವು ಹೇಳ್ದಂಗೆ ಅಮೆರಿಕ ಕೇಳಿಕೊಂಡಿದೆ, ಹಂಗಾಗಿ ನಾವು ಗೆದ್ದಿದ್ದೇವೆ. ಬಟ್ 10 ಬೇಡಿಕೆಗಳನ್ನು ಅದನ್ನು ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಯಾವೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಆ ಬೇಡಿಕೆಗೆ ಅಮೆರಿಕ ಒಪ್ಪಿಗೆ ಕೊಡುತ್ತಾ ಇಲ್ಲ ಅಂತೇಳಿ. ಸೊ ಹಂಗಾಗಿ ಅಲ್ಲಿ ಎಲ್ಲಿಂದ ಪವರ್ ಇತ್ತು ಈ ಇರಾನ್ಗೆ? ಈಗ ಬಲಿಷ್ಠ ಅಮೆರಿಕವನ್ನ ಬಗ್ಗು ಬಡಿಯುವಂಥ ಕೆಲಸವನ್ನು ಇರಾನ್ ಮಾಡಿದೆಯಲ್ಲ. ಸೊ ಹಂಗಾಗಿ ಆ ಪವರ್ ಎಲ್ಲಿಂದ ಇತ್ತು? ಅಮೆರಿಕ ಈಗ ಸೈಲೆಂಟ್ ಆಗಿದ್ದು ಯಾಕೆ? ಈಗ 2 ದೇಶಗಳ ಮಧ್ಯೆ ಶಾಂತಿಯ ಮಾತುಕತೆ ನಡೆಯುತ್ತೆ, ಬಟ್ ಇಸ್ರೇಲ್ ಏನು ಮಾಡುತ್ತೆ ಅನ್ನುವಂಥ ಕುತೂಹಲ ಈಗ. ಸೊ ಹಂಗಾಗಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಪ್ರಮುಖ 10 ಷರತ್ತುಗಳೇನು, ಅಮೆರಿಕ ಮುಂದಿನ ಪ್ಲಾನ್ ಏನು, ಇಸ್ರೇಲ್ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದೇ ಇವತ್ತಿನ ವಿಶೇಷ. ಕೊಲ್ಲಿ ಯುದ್ಧ. ಸ್ಮಾಲ್ ಬ್ರೇಕ್. ಇಡೀ ವಿಶ್ವ ಕಾತುರದಿಂದ ಕಾಯ್ತಾ ಇತ್ತು. 48 ಗಂಟೆ ಆಗ್ತಾ ಇದ್ದಂಗೆ ಏನು ಮಾಡುತ್ತೆ ಅಮೆರಿಕದ ನಿರ್ಧಾರ ಏನಿರಬಹುದು, ನ್ಯೂಕ್ಲಿಯರ್ ನುಗ್ಗಿಸ್ಬಿಡ್ತಾರ ಅನ್ನುವಂಥ ಆತಂಕ ಆಯಿತು. ಬಟ್ ಅಂಥದ್ದು ಏನು ಆಗಿಲ್ಲ. ಅಮೆರಿಕ ಇರಾನ್ ಸಮರಕ್ಕೆ ಸದ್ಯಕ್ಕಂತೂ ತಾತ್ಕಾಲಿಕ ಬ್ರೇಕ್. ವಹಿವಾಟಿಗೆ ಮತ್ತೆ ಹಾರ್ಮೂಜ್ ಜಲಸಂಧಿ ಮುಕ್ತವಾಗ್ತಾ ಇದೆ. 40 ದಿನಗಳ ಬಳಿಕ ಹಾರ್ಮೂಜ್ ಸಂಚಾರ ಮುಕ್ತವಾಗಿದೆ. ಹಾರ್ಮೂಜ್ ಓಪನ್ ಇಂದ ಇಡೀ ಜಗತ್ತು ಸದ್ಯಕ್ಕಂತೂ ಉಸಿರಾಡ್ತಾ ಇರುವಂಥದ್ದು ನಿಟ್ಟುಸಿರು ಬಿಡ್ತಾ ಇದೆ. ಅಂತಾರಾಷ್ಟ್ರೀಯ ಜಲಸಂಧಿಯಲ್ಲಿ ಇರಾನ್ ಶುಲ್ಕವನ್ನು ವಿಧಿಸ್ತಾ ಇದೆ. ಇದನ್ನು ಅಮೆರಿಕನೇ ಮಾಡಿಕೊಟ್ಟಿದೆ. ಇರಾನ್ ಓಮನ್ನಿಂದ ಹಡಗುಗಳಿಗೆ ಈಗ ಟೋಲನ್ನು ವಸೂಲಿ ಮಾಡ್ತಾ ಇರುವಂಥ ಆ ಟೋಲ್ ಫೀಸನ್ನು ಇರಾನ್ ಹಾಕ್ತಾ ಇದೆ. ಒಂದು ಹಡಗು ಜಲಸಂಧಿಯನ್ನು ದಾಟೋದಕ್ಕೆ 19 ಕೋಟಿ ಟೋಲ್ ಫೀಸ್ ಕೊಡಬೇಕು. ಇರಾನ್ನ 10 ಅಂಶಗಳ ಶಾಂತಿ ಸೂತ್ರಕ್ಕೆ ಅಮೆರಿಕ ಓಕೆ ಅಂತ ಹೇಳಿದೆ. ಸೊ ಮಾತುಕತೆಯಲ್ಲಿ ಏನೇನು ಆಗತ್ತೆ ಅನ್ನುವಂಥ ಕುತೂಹಲ ಇದೆ ಈಗ. ಸೊ ಕದನ ವಿರಾಮ ಸಮಯದ ಬಗ್ಗೆ ಸಹಜವಾಗಿ ಈ ಮಧ್ಯಸ್ಥಿಕೆ ಏನಿತ್ತಲ್ಲ ಪಾಕಿಸ್ತಾನದ ಅಧ್ಯಕ್ಷರು ಕಳ್ಳರು, ಈ ಡೊನಾಲ್ಡ್ ಟ್ರಂಪ್ ಕೂಡ ಕಳ್ಳ. ಸೊ ಹಂಗಾಗಿ ಈ ಕಳ್ಳರು ಸೇರಿಕೊಂಡು ಕದನ ವಿರಾಮವನ್ನು ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇರಾನ್ಗೆ ಭಯನೂ ಇದೆ. ಹೇಳೋಕ್ಕಾಗಲ್ಲ, ಘೋಷಣೆ ಮಾಡಿಬಿಟ್ಟು ಮತ್ತೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ 10-15 ಷರತ್ತುಗಳನ್ನು ವಿಧಿಸಿರುವಂಥದ್ದು, ಅದಕ್ಕೆ 10ಕ್ಕೆ ಅಸ್ತು ನೀಡಿದೆ ಅಮೆರಿಕ. ಸೊ ಹಂಗಾಗಿ ಅಮೆರಿಕದ ಉದ್ದೇಶ ಏನು, ಇದ್ರೆ ಈ ಯುದ್ಧದಿಂದ ಅಮೆರಿಕ ಸಾಧಿಸಿದ್ದೇನು ಅನ್ನುವಂಥ ಕುತೂಹಲ ಸಹಜವಾಗಿ ಇದೆ. ಸೊ ಹಂಗಾಗಿ ಮುಂದೆ ಏನು 2 ವಾರಗಳ ಕಾಲ ನಿರಂತರವಾಗಿ ಸಭೆ ಆಗುತ್ತೆ 10ನೇ ತಾರೀಕಿಗೆ. ಸೊ ನಾಳೆ ಎಲ್ಲ ನಾಡಿದ್ದು ಇಸ್ಲಾಮಾಬಾದ್ನಲ್ಲಿ ಇದರ ಬಗ್ಗೆ ಸಭೆ ಆಗುತ್ತೆ ಅಲ್ಲಿ. ಸೊ ಹಂಗಾಗಿ ಎಲ್ಲಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅದರ ಮೇಲೆ
ಯುದ್ಧವನ್ನು ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗತ್ತೆ. ಎಲ್ಲದರ ಮಧ್ಯೆ ಇಸ್ರೇಲ್ ಏನು ಮಾಡುತ್ತೆ ಅನ್ನುವಂಥ ಸಹಜವಾಗಿ ಕುತೂಹಲ ಇದೆ. ಈ ಎರಡು ದೇಶಗಳು ಏನೋ ಮಾತುಕತೆಗೆ ಒಪ್ಪಿಗೆಯನ್ನು ಕೊಡಬಹುದು, ಬಟ್ ಇದಕ್ಕೆ ಇಸ್ರೇಲ್ ಒಪ್ಕೊಳ್ಳುತ್ತಾ? ಇದರಿಂದ ಅಮೆರಿಕ ಸಾಧಿಸಿದ್ದೇನು ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಯಾಕೆ ಈಗ ಇದ್ದಕ್ಕಿದ್ದಾಗೆ ಸರೆಂಡರ್ ಆಗ್ತಾ ಇರುವಂಥದ್ದು? ಭೂಪಟದಿಂದಲೇ ಕಿತ್ತು ಬಿಸಾಕ್ತೀವಿ ಅಂತ ಹೇಳ್ತಾ ಇರುವಂಥ ಅಮೆರಿಕಗೆ ಏನಾಯಿತು ಅನ್ನುವಂಥ ಕುತೂಹಲ ಇದೆ. ಸಹಜವಾಗಿ ಅಮೆರಿಕ ಹೇಳ್ತಾ ಇರುವಂಥದ್ದು ಪಾಕಿಸ್ತಾನ ಮಧ್ಯ ಪ್ರವೇಶ ಮಾಡಿರೋದ್ರಿಂದಾಗಿ ನಾವು ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಅಂತೇಳಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇರಾನ್ಗೆ ನಮ್ಮ ಅಣುಬಾಂಬ್ಗಳು ಅಥವಾ ನ್ಯೂಕ್ಲಿಯರ್ಗಳು ಹೋಗ್ತಾ ಇತ್ತು. ಜಸ್ಟ್ ಅಮೆರಿಕದಿಂದ ಕರೆ ಬಂತು, ಹಂಗಾಗಿ ನಾವು ಇಲ್ಲಿಗೆ ಅದನ್ನು ಸ್ಟಾಪ್ ಮಾಡಿದ್ದೀವಿ ಅಂತೇಳಿ. ಸೊ ಹಂಗಾಗಿ ಇನ್ಸೈಡ್ ಮಾಹಿತಿ ಬೇರೆ ಥರ ಇರುತ್ತೆ, ರಾಜಕೀಯವಾಗಿ ಬೇರೆ ಥರನೇ ಮಾತುಕತೆ ನಡೆಯುತ್ತೆ. ಸೊ ಹಂಗಾಗಿ ಇರಾನ್ ಏನು ಮಾಡುತ್ತೆ, ಈಗ ಇಸ್ರೇಲ್ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಇರಾನ್ನ ಪ್ರಮುಖ 10 ಷರತ್ತುಗಳನ್ನು ಅಮೆರಿಕ ಒಪ್ಪಿಕೊಂಡಿದೆ. ಆರಂಭದಲ್ಲಿ ಇದಕ್ಕೆ ಅವಕಾಶನೇ ಕೊಡಲಿಲ್ಲ ಅಮೆರಿಕ, ಬಟ್ ಈಗ ಒಪ್ಪಿಗೆ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದರ ಉದ್ದೇಶ ಏನಿರಬಹುದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲದಾಗಿ ನಮ್ಮ ಜಿ ಕನ್ನಡ ನ್ಯೂಸ್ನ ಸಂಪಾದಕರಾಗಿರುವಂಥ ರವಿ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ನಿವೃತ್ತ ಸೇನಾಧಿಕಾರಿ ಆಗಿರುವಂಥ ಕರ್ನಲ್ ವೆಂಕಟೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ರವಿ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. 48 ಗಂಟೆ ಆಗ್ತಾ ಇದ್ದಂಗೆ ಇಡೀ ವಿಶ್ವವು ಕೂಡ ಕಾತುರದಿಂದ ಕಾಯ್ತಾ ಇತ್ತು, ಏನು ಆಗ್ಬೋದು ಅಂತೇಳಿ. ಅಂದರೆ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದು, ಬಟ್ ನಾನಂತೂ ಇಟ್ಕೊಂಡಿಲ್ಲ. ಯಾಕಂದರೆ ಕದನ ವಿರಾಮ ಆಗೇ ಆಗತ್ತೆ ಅನ್ನೋದು ಗೊತ್ತಾಗ್ತದೆ. ಯಾಕಂದರೆ ಈ ರೀತಿಯ ಗೊಡ್ಡು ಬೆದರಿಕೆಗೆ ಇರಾನ್ ಹೆದರೋದಿಲ್ಲ ಅನ್ನೋದು ಅಮೆರಿಕಗೂ ಕೂಡ ಗೊತ್ತಿತ್ತು. ಸೊ ಹಂಗಾಗಿ ಕೊನೆಗೂ ಕೂಡ ಈಗ 2 ವಾರಗಳ ಕಾಲ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಇದರ ಹಿಂದೆ ಇರುವಂಥ ಉದ್ದೇಶ ಏನು? ಒಂದು ಏನಂತಂದರೆ ಟ್ರಂಪು ಎದುರ್ಕೋತಾರೆ ಜನ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಮಾಡಿದ್ರು. ಯಾಕಂದರೆ ಟ್ರಂಪ್ನ ಪ್ರತಿ ಹೇಳಿಕೆ ನೋಡ್ಬೋದು ನೀವು, ಪ್ರತಿ ನಿಮಿಷದಿಂದ ನಿಮಿಷಕ್ಕೆ ಹೇಳ್ತಾರೆ ಈಗ ವಾರ್ನ ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ ನಾನು 20,000 ಜನ ಕಳಿಸ್ತಾ ಇದ್ದೀನಿ, ನಾನು B2 ಬಾಂಬರಿಂದ ಬಾಂಬ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಂತಂದರೆ ಟ್ರಂಪ್ಗೆ ಯಾವುದೇ ಟಾರ್ಗೆಟ್ ಇರಲಿಲ್ಲ, ಗೋಲ್ ಇರಲಿಲ್ಲ. ಏನು ಮಾಡಬೇಕು, ನಾನು ಯಾಕೆ ಯುದ್ಧ ಮಾಡ್ತಾಯಿದ್ದೀನಿ ಎಂಥದ್ದು ಇಲ್ಲ. ಸುಮ್ಮನೆ ಹೋದ್ರು ಧುಮುಕಿದ್ರು. ನಿಮಗೆ ಫಸ್ಟು ಪ್ಲ್ಯಾನ್ ಇರಬೇಕು, ಆಮೇಲೆ ಗೋಲ್ ಇರಬೇಕು. ಪ್ಲ್ಯಾನು ಇಲ್ಲ, ಗೋಲು ಇಲ್ಲ ಅಂತ ಅಂದಾಗ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವೆರಡೂ ಟ್ರಂಪಲ್ಲಿ ಕಾಣಿಸ್ಲಿಲ್ಲ. ಬಟ್ ಅದೇ ಇರಾನ್ ತೊಗೊಂಡ್ರೆ ಇರಾನು ತುಂಬ ಪ್ಲ್ಯಾಂಡ್ ಆಗಿತ್ತು. ಇರಾನ್ ಪ್ರತಿಯೊಂದು ಮೂವ್ ನೋಡಿ, ಇವರು ಹಾಸ್ಪಿಟ್ಲ್ ಮೇಲೆ ಬಾಂಬ್ ಹಾಕ್ತಾರೆ, ಸ್ಕೂಲ್ ಮೇಲೆ ಬಾಂಬ್ ಹಾಕ್ತಾರೆ. ಬಟ್ ಇರಾನ್ ಅದಕ್ಕೆ ವಿರುದ್ಧವಾಗಿ ಸ್ಕೂಲ್ಗೆ ಹಾಕಲಿಲ್ಲ, ಹಾಸ್ಪಿಟ್ಲ್ಗೆ ಹಾಕಲಿಲ್ಲ. ಅದೇ ಬ್ರಿಡ್ಜ್ಗೆ ಹಾಕಿದ್ರು, ರೋಡ್ಗೆ ಹಾಕಿದ್ರು. ಆಮೇಲೆ ಅವರ ಏನು ನ್ಯಾಚುರಲ್ ಗ್ಯಾಸು ಮತ್ತು ಪೆಟ್ರೋಲಿಯಂ ಏನಿತ್ತು ಇದ್ರ ಮೇಲೂ ಅವ್ರು ಅಟ್ಯಾಕ್ ಮಾಡಿದ್ರು, ಪವರ್ ಪ್ಲ್ಯಾಂಟ್ ಮೇಲೆ. ಬಟ್ ಸ್ಕೂಲು ಹಾಸ್ಪಿಟ್ಲ್ಗೆ ಹಾಕಲಿಲ್ಲ. ಅವ್ರು ಅದಕ್ಕೂ ಕ್ಲಾರಿಫಿಕೇಷನ್ ಕೊಟ್ಟರು, ನಾವು ಈ ಯುದ್ಧನ ಜೀವ ತೆಗೆಯೋಕ್ಕೆ ಮಾಡ್ತಾ ಇಲ್ಲ, ಅವ್ರು ಏನು ಮಾಡ್ತಾರೆ ಅದಕ್ಕೆ ಪ್ರತಿರೋಧ ಒಡ್ತಾ ಇದ್ದೀವಿ. ಸೊ ಅಮೇರಿಕಾ ಮತ್ತು ಇಸ್ರೇಲ್ ಎಲ್ಲೆಲ್ಲಿ ನಮಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲೆಲ್ಲ ಮಾಡ್ತೀವಿ, ಮತ್ತು ಸ್ಕೂಲ್ ಹಾಸ್ಪಿಟ್ಲ್ಗೆ ನಾವು ಮಾಡಲ್ಲ ಅಂತ ಹೇಳೋ ಮುಖಾಂತರ ಅವರು ಒಂದು ಸಂದೇಶ ರವಾನಿಸಿದ್ರು. ನಾವು ಮಾನವೀಯತೆಯನ್ನು ಮೆರಿತೀವಿ, ಎತ್ತು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಜಾಣತನದಿಂದ ತೋರಿಸ್ಕೊ. ಅದಕ್ಕೆ ಕಾರಣವೂ ಇದೆ. ಎಲ್ಲಿ ಲಿಟ್ರೇಸಿ ರೇಟ್ ಜಾಸ್ತಿ ಇರುತ್ತೋ ಅಲ್ಲಿ ಏನಂತಂದರೆ ತುಂಬ ನಾಲೆಡ್ಜ್ ಆಗಿ, ಅಂದರೆ ಏನಂತಂದ್ರೆ ತುಂಬ ತಲೆ ಓಡಿಸಿ ನಿರ್ಣಯ ತಗೋತಾರೆ. ಇರಾನ್ ಪ್ರತಿಯೊಂದು ಮೂವ್ ನೀವು ನೋಡಿದಾಗ ತುಂಬ ಕ್ಯಾಲ್ಕುಲೇಟೆಡ್ ಆಗಿದ್ದು, ತುಂಬ ಅದ್ಭುತವಾಗಿ ಅವರು ಏನಂತಂತಂದರೆ ಎಲ್ಲ ಹೇಳ್ತಾ ಹೋದರು, ಅದಕ್ಕೆ ಕೌಂಟರ್ ಮಾಡ್ತಾ ಹೋದರು. ನಿನ್ನೆನೂ ಸಹ ನೀವು ನೋಡಬೇಕಾಯ್ತು, ಯಾವಾಗ ಅಮೇರಿಕ ನಾವು ಬಾಂಬ್ ಹಾಕ್ತೀವಿ ಅಂತ ಅಂದಾಗ ಅವರಲ್ಲಿ ಏನಂತಂದ್ರೆ 1.2 crore ಜನ ಏನು ಮಾಡ್ತಾರೆ ಅಂತಂದ್ರೆ ಅವರು ಒಂದು ಇದು ಮಾಡ್ತಾರೆ, ಅದಕ್ಕೆ ಸೈನ್ ಮಾಡ್ತಾರೆ. ಯಾಕಂದ್ರೆ ನಾವು ಸಹಾಯಕ ರೆಡಿದ್ದೀವಿ, ನಾವು ಮಾನವ ಸರಪಳಿ ಮಾಡ್ತೀವಿ ಅಂತ ಎಲ್ಲ ಬ್ರಿಡ್ಜ್ ಮೇಲೆ. ಆ ನಂತರ ಪವರ್ ಪ್ಲಾಂಟ್ನ ಇವರೇ ಹೋಗ್ಬಿಟ್ಟು ನಿಂತ್ಕೊಂಡಿರ್ತಾರೆ. ಜೋಕ್ಗೆ ನಾವು ಸಾಕಾಗ್ಬಿಟ್ಟಿದ್ದೀವಿ, ಜೋಕ್ ಮಾಡಬೇಡಿ ಅಂತಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೌದು, ಅವರು ಸೀರಿಯಸ್ ಆಗೇ ತಗೋತಾ ಇಲ್ಲ. ಅವರು ಡೊನಾಲ್ಡ್ ಟ್ರಂಪ್ನ ಹೆಂಗಂತಂತಂದರೆ, ಹೇಗೆ ಡೊನಾಲ್ಡ್ ಟ್ರಂಪು ಶಾಬಾಜ್ ಶರೀಫ್ನ ಹೇಗೆ ಕೈಗೊಂಬೆಗೆ ಆಡಿಸ್ತಾ ಇದ್ದಾರೆ, ಇವ್ರು ಅದೇ ಥರ ಒಂದು ಜೋಕರ್ ಥರ ನೋಡ್ತಾರೆ ಟ್ರಂಪ್ನವರು ಇದುವರೆಗೂ ಸೀರಿಯಸ್ ಆಗೂ ತೊಗೊಂಡಿಲ್ಲ. ಮತ್ತು ಟ್ರಂಪ್ ಏನೇ ಹೇಳಿದ್ರೆ ಅದಕ್ಕಿಂತ ತೂಕವಾಗಿ ಕೊಡ್ತಾರೆ. ನೋಡಿ, ಯಾವಾಗ ನೀವು ವಾರ್ ಆಫ್ ಕ್ರೈಮ್ ಅಂತ ಆಗುತ್ತೆ, ಯಾಕಂತಂದರೆ ನೀವು ಜನಗಳಿದ್ದಾರೆ ಅಲ್ಲಿ, ಆ ಪವರ್ ಪ್ಲ್ಯಾಂಟ್ನ ಹೆಂಗೆ ನೀವು ಉಡಾಯಿಸ್ತೀರಾ, ಆಮೇಲೆ ಬ್ರಿಡ್ಜ್ ಉಡಾಯಿಸ್ತೀನಿ ಅಂದ್ರೆ ಅಲ್ಲಿ ಸಾವಿರಾರು ಜನ ಫ್ಲ್ಯಾಗ್ ತೊಗೊಂಡು ನಿಂತ್ಕೊಂಡಾಗ ನಿನ್ನೆ ನೀವು ವಿಜುವಲ್ಸ್ ನೋಡಿದ್ರೆ ಇಲ್ಲಿ ಹೋಗುತ್ತಲ್ಲ, 2,000ಕ್ಕಿಂತ ಹೆಚ್ಚು ಇರಾನಿ ಮಹಿಳೆಯರು, ಅವರಿಗೆ ಮಕ್ಕಳಿದ್ದಾವೆ, ಒಂದು 35-40 ವಯಸ್ಸದವರು. ಅವ್ರು ಏನಂತ ಅಂತಂದರೆ ಗನ್ ಇಟ್ಕೊಂಡು ಬಂದಿದ್ದಾರೆ ರೋಡ್ಗೆ, ನಾವು ಈ ದೇಶಕ್ಕಾಗಿ ಸಹಾಯಕ ರೆಡಿದ್ದೀವಿ ಅಂತ. ಈವನ್ ಅಲ್ಲಿ ಪ್ರಧಾನಮಂತ್ರಿ ಕೂಡ ಹೇಳ್ತಾರೆ, ನಾನು ಈ ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ, ನಾನು ಸಹ ಹುತಾತ್ಮ ಆಗೋಕ್ಕೆ ರೆಡಿ ಇದ್ದೀನಿ ಅಂತ. ಆಮೇಲೆ ಒಂದು ತಿಳ್ಕೊಳ್ಳಿ, ಯಾರು ಸಾವಿಗೆ ಎದುರ್ತಾನೆ ಅವ್ರನ್ನ ನೀವು ಎದುರು ಸಾಯಿಸ್ಬೋದು, ಬಟ್ ಸಾವನ್ನ ಅವರು ಅವಾನ್ಸ್ಕೋತಾ ಇದ್ದಾರೆ. ಅಲ್ಲಿ ನಾವು ಅರ್ಗಾಚಿನ್ ನೀವು ಕೇಳಿದಾಗ ಅವ್ರು ಹೇಳೋದೇನಂತಂದರೆ,
ಒಬ್ಬ ದೇಶದ ಪ್ರಜೆಗೆ ಸಿಗುವಂಥ ಅತ್ಯುನ್ನತ ಗೌರವ ಏನಂತಾರೆ, ಆ ದೇಶಕ್ಕೆ ಹುತಾತ್ಮ ಆಗುವಂಥ ಒಂದು ಗೌರವ. ಅದಕ್ಕೆ ನಾನು ರೆಡಿ ಇದ್ದೀನಿ, ನಾನು ಅದಕ್ಕೆ ಹೊರಗಡೆ ಬಂದು ಮಾತಾಡ್ತೀನಿ, ಎಲ್ಲ ಮಾಡ್ತೀನಿ. ಆ ಸಾಯಿಸ್ತೀನಿ, ಅದಕ್ಕಿಂತ ಅದೃಷ್ಟ ಅವರು ಜನ್ನತ್ ಅಂತ ಸ್ವರ್ಗಕ್ಕೆ ಹೋಗಿ ಇನ್ನೊಂದಿಲ್ಲ. ಆ ದೇವ್ರು ನಾನು ಕರ್ಕೋತಾ ಇದ್ದಾನೆ. ಆ ದೇವ್ರ ಪ್ರೀತಿ ಪಾತ್ರನಾಗಬೇಕಂತಂದ್ರೆ ನೀವು ಏನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಬೇಕು, ಹುತಾತ್ಮನಾಗಬೇಕಂತ ಹೇಳ್ತಾರೆ. ಅವಾಗ ಅಮೇರಿಕ ಏನು ಕೌಂಟ್ರ್ ಕೊಡುತ್ತೆ, ನಾನು ಹೊಡಿತೀನಿ, ಸಾಯಿಸ್ತೀನಿ. ಇಸ್ರೇಲು ಹಿಟ್ಲರ್ಗಿಂತ ಹೆಚ್ಚಾಗಿ ಇದು ಮಾಡ್ತಾ ಇದ್ದಾರೆ ನೆತನ್ಯಾಹು. ಯಾಕಂತಂದರೆ ಅವ್ರಿಗೆ ಏನಂತಂದ್ರೆ ಗ್ರೇಟರ್ ಇಸ್ರೇಲ್ ಮಾಡಬೇಕು. ಅಂದರೆ 2 ನದಿ ಇದೆ, ಲಿಟಾನಿ ಮತ್ತು ಇನ್ನೊಂದು ಯಾವುದೋ ನದಿ, ಅಲ್ಲಿವರೆಗೂ ಅದನ್ನು ದೂಕಬೇಕು. ಹಂಗಾಗಿ ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಹಿಜಾಬುಲ್ಲ ಜನ ಇದ್ದರು, ಅದಕ್ಕಾಗಿ ನಾನು ಹೊಡಿತಾ ಇದ್ದೀನಿ ಅಂತ ಅಪಾರ್ಟ್ಮೆಂಟು ಜನ ಇರುವಂಥ ಜಾಗಕ್ಕೆ ಹೊಡಿತಾರೆ. ಅವರು ಇದು ಕ್ಲಿಯರ್ ಪಿಕ್ಚರ್ ಏನಂತಂದರೆ, ಈ ಯುದ್ಧದ ನಡೆ ನಾನೇನು ಮಾಡೋಣ, ನನ್ನ ಇಸ್ರೇಲ್ನ ಎಕ್ಸ್ಪ್ಯಾಂಡ್ ಮಾಡ್ಬಿಡೋಣ ಅನ್ನೋ ಲೆಕ್ಕದಲ್ಲಿ ಹುಚ್ಚರ ಥರ ಬಾಂಬ್ ಆಗ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ ಏನಂತಂದರೆ ಇಲ್ಲೊಂದು ಬಿರುಕಿದೆ. ಏನಂತಂದರೆ ಈ ಮುಸ್ಲಿಂ ರಾಷ್ಟ್ರಗಳಲ್ಲೇ ಅವರವ್ರ ನಡುವೆ ಶಿಯಾ ಸುನಿ, ಆಮೇಲೆ ಈ ಯುದ್ಧ ನಡೀತಾ ಇದೆ, ಕಮರ್ಷಿಯಲ್ ಯುದ್ಧ, ಪೆಟ್ರೋಲ್ಗಾಗಿ ನಡೀತಾ ಇರೋಂಥ ಯುದ್ಧ. ಹಂಗಾಗಿ ಇಸ್ರೇಲ್ ಒಂದೇ ಅಲ್ಲಿ ಯಹೂದಿ, ಆ ಮಿಡ್ಲ್ ಈಸ್ಟಲ್ಲಿ ಇರೋ 17 ಕಂಟ್ರಿಲಿ ಯಹೂದಿ ಇದ್ರೂ ಇವರೆಲ್ಲ ಒಂದಾಗ್ಬಿಟ್ರೆ ಇಸ್ರೇಲ್ ಸೋಲ್ಸೋದು ಬಹಳ ದೊಡ್ಡ ಸಮಸ್ಯೆ ಏನಲ್ಲ. ಬಟ್ ಏನಂತಂದ್ರೆ ಇವರೆಲ್ಲ ಇಸ್ರೇಲ್ಗೆ ಎತ್ಕೊಂಡು ಹಿಂದೆ ಸೌದಿ ಅರೇಬಿಯಾ ಜೊತೆನೂ ಇಸ್ರೇಲ್ ಯುದ್ಧ ಮಾಡಿತ್ತು. ಎಲ್ಲರ ಜೊತೆನೂ ಅವರು ಅಲ್ಲಿ ಹೆಂಗಂದ್ರೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಯಾವುದ್ಯಾವುದೋ ವಿಷಯಕ್ಕೆ ಅವರಲ್ಲಿ ನಡೆಯೋ ಮನಸ್ತಾಪ ಇರುತ್ತೆ. ಬಟ್ ಈ ಇದರಲ್ಲಿ ಏನಂತಂದರೆ ಇರಾನ್ ಅವರೊಂದು ಬುದ್ಧಿ ಕಲಿಸಿದ್ರು, ನನ್ನ ಹತ್ರ ಮಸಲ್ ಪವರ್ ಇದೆ, ನನ್ನ ಹತ್ರ ವೆಪನ್ಸ್ ಇದ್ದಾವೆ ಅಂತ ನೀವು ಯಾರನ್ನೂ ಯುದ್ಧದಿಂದ ಸೋಲ್ಸೋಕ್ಕಾಗಲ್ಲ, ನನ್ನ ಹತ್ರ ನಾಲೆಡ್ಜ್ ಇದೆ, ನಾಲೆಡ್ಜಿಂದ ಸೋಲ್ಸ್ಬೋದು ಅಂತ. ಇದು ತುಂಬ ಜನ, ಇದು ಇಷ್ಟೇ ಅಲ್ಲ, ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ದೇಶದ ರಾಷ್ಟ್ರಪತಿ ಮತ್ತು ಅಧ್ಯಕ್ಷರು, ಪ್ರಧಾನಮಂತ್ರಿಗಳಿಗೂ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಏನೇ ಮಾಡಿದ್ರು ತುಂಬ ಯೋಚಿಸಿ ಮೂವ್ ಮಾಡಿ. ಆಮೇಲೆ ಅವರು ತುಂಬ ಪೇಷನ್ಸಿಂದ ಇದ್ದಾರೆ, ಪೇಷನ್ಸಲ್ಲೇ ಪ್ರೆಷರ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಬಟ್ ಡೊನಾಲ್ಡ್ ಟ್ರಂಪು ತಾನೇ ಮಾತಾಡಿ ಪ್ರೆಷರ್ ತನ್ನ ಮೇಲೆ ಹಾಕೋತಾ ಇದ್ದಾನೆ ಪ್ರತಿ ಸಲ. ಇದು ಎಲ್ಲೋ ಡೊನಾಲ್ಡ್ ಟ್ರಂಪ್ಗೊಂದು ಹಿನ್ನಡೆ. ಆಮೇಲೆ ಅಮೇರಿಕಾ ಈ ಒಂದು ಯುದ್ಧಕ್ಕೆ ಇಳಿದಿದ್ದರಿಂದ ಅಮೇರಿಕ ಜೊತೆ ಎಷ್ಟೊಂದು ದೇಶಗಳು ಅಲಯನ್ಸ್ ಆಗಿ ಏನು ದೇಶಗಳಿದ್ದು, ಯುರೋಪ್ ಕಂಟ್ರಿ ಆಗಿರ್ಬೋದು, ಸ್ವತಃ ಅಮೇರಿಕದಲ್ಲಿರುವಂಥ ಕೆಲ ಕಂಟ್ರಿಗಳು ಅಮೇರಿಕದಿಂದ ದೂರ ಸರಿತಾ ಇದ್ದಾವೆ. ಜರ್ಮನು ಸಹ ಅಮೇರಿಕಾಗೆ ಕೌಂಟ್ರ್ ಕೊಡ್ತಾ ಇದೆ, ಇಂಗ್ಲೆಂಡು UK ಸಹ ಅವ್ರಿಗೆ ಕೌಂಟ್ರ್ ಕೊಡ್ತಾ ಇದೆ. ಮಿಡಲ್ ಈಸ್ಟಲ್ಲಿ ಏನಾದರೂ ಪೆಟ್ರೋಲ್ಗಾಗಿ ಸೌದಿ ಅರೇಬಿಯಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಆಲ್ಮೋಸ್ಟ್ ಅಮೇರಿಕಾಗೆ ಮೊದಲು ತನ್ನ ಇದ್ದಂಥ ವರ್ಚಸ್ಸು ಎಲ್ಲೋ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬೋದು. ವೆಂಕಟೇಶ್ ಸರ್, ಈಗ ಅಮೆರಿಕಕ್ಕೆ ಪ್ರಾಪರ್ ಪ್ಲಾನಿಂಗ್ ಮತ್ತೆ ಗೋಲ್ ಇಲ್ಲದೆ ಇರೋದು ಅಮೆರಿಕಗೆ ಹಿನ್ನಡೆ ಆಯ್ತಾ? ಎಕ್ಸಾಕ್ಟ್ಲಿ ಈಗ ರವಿಯವ್ರು ಏನು ಎಷ್ಟು ಪಾಯಿಂಟ್ಸ್ ಎಲ್ಲ ಹೇಳಿದ್ರಲ್ಲ, ಐ ಫುಲ್ಲಿ ಎಂಡೋರ್ಸ್. ಅವರೆಲ್ಲ ಬಹಳ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇವರು ಒಂದು ಸೇಯಿಂಗ್ ಇದೆ, ಥಿಂಕ್ ಅಂಡ್ ಡೂ ಅಂಡ್ ನಾಟ್ ಡೂ ಅಂಡ್ ಥಿಂಕ್ ಅಂತಕ್ಕೊಂದು. ಸೊ ಇವ್ರಿಗೆ ಏನಾಯ್ತು, ಅಮೆರಿಕ ಇಸ್ರೇಲ್ಗೆ ಈ ವಾರಕ್ಕೆ ಈ ಒಂದು 36-37 ಡೇಸ್ ವಾರಕ್ಕೂ ಮತ್ತೆ ಲಾಸ್ಟ್ ಇಯರ್ ಒಂದು 12 ಡೇಸ್ ವಾರ ಇತ್ತು. ಅದಕ್ಕೆ ಹೋಲಿಸಿದ್ರೆ ಏನಾಗ್ತದಂತಂದ್ರೆ ಹಿಂದಿಂದ 2025 ನಡೆದಾಗ ಅಮೇರಿಕ ಲಾಸ್ಟ್ ಮೂಮೆಂಟ್ ಎಂಟರ್ ಆಗಿತ್ತು. ಒಂದು ಏನಪ್ಪದ ನ್ಯೂಕ್ಲಿಯರ್ ಫೆಸಿಲಿಟಿ ಹಾಳು ಮಾಡ್ಬೇಕಂತಕ್ಕೊಂದು ಒಂದು 3 ಪರ್ವತ ಶ್ರೇಣಿಯಲ್ಲಿ ಹೋಗಿ B2 ಬಾಂಬರ್ ಬಳಸಿ GBU ಬಾಂಬ್ ಹಾಕಿ ನಾವೇನಂತಂದ್ರೆ ಅವ್ರದ್ದೆಲ್ಲ ನ್ಯೂಕ್ಲಿಯರ್ ಯುರೇನಿಯಂ ಎನ್ರಿಚ್ಮೆಂಟ್ ಅದು ಹಾಳು ಮಾಡಿ ಬಂದಿರೋದಕ್ಕೊಂದು ಅದು ಕೂಡ ಒಂದು ಫೇಸ್ ಸೇವಿಂಗ್ ಇತ್ತು. ಏನು ಹಾಳು ಮಾಡಿಲ್ಲ, ಬಿಟ್ಟಿಲ್ಲ ಅವರು. ಬಟ್ ಯುದ್ಧದಿಂದ ಹೊರಗೆ ಹೋಗಕ್ಕೆ, ಸೀಸ್ ಫೈರ್ ಆಗಕ್ಕೆ ಅದಕ್ಕೊಂದು ಎಸ್ಕೇಪ್ ರೂಟ್ ಹುಡ್ಕೊಂಡಿದ್ದು, ಗ್ರೇಸ್ಫುಲ್ ಎಕ್ಸಿಟ್ ಒಂದು ರೂಟ್ ತಗೊಂಡ್ರಿ ಲಾಸ್ಟ್ ಟೈಮ್ ಇದಕ್ಕೆ. ಬಟ್ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಯಾವಾಗ ಇರಾನ್ ಮಿಸೈಲ್ಸ್ ನಿಮ್ದು ಇಂಪ್ರೆಗ್ನಬಲ್ ಏರ್ ಡಿಫೆನ್ಸ್ ಇದೆ, ಐರನ್ ಡೋಮ್ ಇದೆ, ಡೇವಿಡ್ ಸ್ಲಿಂಗ್ ಇದೆ, ಥಾರ್ಡ್ ಇದಿದೆ, ಇದೆಲ್ಲ ಇದ್ರೂ ಈ ಮಿಸೈಲ್ ಬಂದು ಲ್ಯಾಂಡ್ ಆಗ್ತದಂತಂದ್ರೆ ಲೆಕ್ಕ ಹಾಕ್ರಿ, ಈ ಇರಾನ್ದಿಂದ ಇಸ್ರೇಲ್ವರೆಗೆ ಮುಟ್ಟಬೇಕಂತಂದ್ರೆ ಅಟ್ಲೀಸ್ಟ್ ನಡುವ ಜಾರ್ಡನ್, ಇರಾಕ್, ಮೆಡಿಟರೇನಿಯನ್ ಸಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತೆ ಏನಂತಂದ್ರೆ ಗಲ್ಫ್ ನೇಷನ್ಸ್ ಅಲ್ಲಿ ಅಮೆರಿಕನ್ ಇದೇನಪ್ಪ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದ್ದಾವಲ್ಲ, ಒಂದು ಅವನ್ನೆಲ್ಲ ಟೋಟಲ್ ಕೌಂಟ್ ಮಾಡಿದ್ರೆ 7 to 8 ಆಬ್ಸ್ಟಕಲ್ಸ್ ಕ್ರಾಸ್ ಮಾಡಿದ ನಂತರ ಹೋಗಿ ಇಸ್ರೇಲ್ದಲ್ಲಿ ಬೀಳುತ್ತೆ ಮಿಸೈಲ್. ಸೊ ಲಾಸ್ಟ್ ಟೈಮ್ ಆ ಟೈಮ್ ಆದ ಕೂಡಲೇ ಈ ಸಲ ಯಾಕೆ ಈ ಅಡ್ವೆಂಚರ್ ತಗೊಂಡ್ರು? ಆಕ್ಚುಲಿ ಅವ್ರಿಗೆ ಗೊತ್ತಿದೆ ಇವರಲ್ಲಿ ಈ ಕೆಪಬಿಲಿಟಿ, ಮಿಸೈಲ್ದು ಕೆಪಬಿಲಿಟಿ ಇವರಲ್ಲಿ ಇದೆ ಅಂತಕ್ಕೊಂದು ಗೊತ್ತಿದ್ರು ಎರಡನೇ ಸಲ ಯಾಕೆ ಇವರು ಮಿಸ್ ಅಡ್ವೆಂಚರ್ ಮಾಡಿದ್ರಂತಂದ್ರೆ ಪ್ರಾಬಬಿಲಿ ಅವ್ರದ್ದು ಏನಂತಂದ್ರೆ ಈ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಒಂದು ಪೊಲಿಟಿಕಲ್ ಗೋಲ್ ಇರ್ಬೇಕು, ಒಂದು ಗುರಿ ಇರ್ಬೇಕು. ಅದು ಪ್ಲಾನು ಇಲ್ಲ, ಗುರಿ ಇಲ್ಲ, ಒಂದು ಪ್ರೈಮ್ ಒಂದು ಲ್ಯೂಕರೇಟಿವ್ ಟಾರ್ಗೆಟ್ ಅವ್ರಿಗೆ ಏನ್ ಸಿಕ್ತಂದ್ರೆ ಖಾಮೆನಿ ಏನಪ್ಪ ಮೀಟಿಂಗ್ 48 ಹೈ ರ್ಯಾಂಕಿಂಗ್ ಜನರಲ್ಸ್ ಮತ್ತೆ ಬ್ಯೂರೋಕ್ರಾಟ್ಸ್, ಮಿನಿಸ್ಟರ್ಸ್
ಇವರಲ್ಲಿದ್ದಾರೆ. ಒಂದು ಸಲ ಇತ್ತೊಂದು ಡೆತ್ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ವಿತ್ ಇನ್ 48 hours ಏನಪ್ಪಾ ಅಂದ್ರೆ ಕುಸಿದು ಬಿಡ್ತದೆ ಎಲ್ಲ ಏನಪ್ಪಾ ಅಂದ್ರೆ ಸಿಸ್ಟಮ್. ನಾವು ಈಸಿಯಾಗಿ ಮ್ಯಾಕ್ಸಿಮಮ್ 2 ದಿವಸ ಇಲ್ಲ 1 ವಾರದಲ್ಲಿ ರೆಸ್ಯೂಮ್ ಚೇಂಜ್ ಮಾಡಿ ಬರ್ಬೋದು ಅಂತ ತಿಳ್ಕೊಂಡು ದೇ ಡಿಡ್ ಇಟ್ ಇನ್ ಹರಿ. ಆ ಹರಿ ಮಾಡಿದದಕ್ಕೆ ಯಾಕಂದ್ರೆ ಅವ್ರಿಗೆ ಈ ಸಿಸ್ಟಮ್ ಹೌ ಡಿಸೆಂಟ್ರಲೈಸ್ ಸಿಸ್ಟಮ್ದಲ್ಲಿ ಆರ್ಮಿ ವರ್ಕ್ ಮಾಡ್ತದಂತ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ವಿತ್ ಇನ್ 1 hour ಅದು ರಿಯಾಕ್ಟ್ ಮಾಡಿದ್ರು ಇರಾನ್ದವರು. ಪಿನ್ ಪಾಯಿಂಟೆಡ್ ಟಾರ್ಗೆಟ್ ಏನಂತ ಇದು ಮಾಡಿದ್ರು. ಲಾಸ್ಟ್ ಟೈಮ್ ಬರೀ ಇಸ್ರೇಲ್ ಮೇಲೆ ಬಾಂಬ್ ಹಾಕ್ತಿದ್ರು, ಮಿಸೈಲ್ ಫೈರ್ ಮಾಡ್ತಿದ್ರು. ಈ ಸಲ ಎಲ್ಲ ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಅಮೆರಿಕನ್ ಬೇಸಸ್ ಗಲ್ಫ್ ನೇಷನ್ಸ್ ಅಲ್ಲಿ ಎಲ್ಲೆಲ್ಲಿದ್ದಾವ ಅದು ಪ್ಲಸ್ ಇಸ್ರೇಲ್ ಇವರು ಏನಂತಂದ್ರೆ ಅಲ್ಲಿ ಕೂಡ ಬಾಂಬ್ ಹಾಕಿದ್ರು, ಈ ಮಿಸೈಲ್ಸ್ ಫೈರ್ ಮಾಡಿದ್ರು. ಸೊ ಹಿಂಗಾಗಿ ಈಗ ಟ್ರಂಪ್ ಏನಾಗ್ಬಿಡ್ತಂದ್ರೆ ಬರ್ಬರ್ತಾ ಹೆಂಗ ಈ ವಾರದ ಯುದ್ಧದಿಂದ ಎಕ್ಸ್ಟ್ರಿಕೇಟ್ ಆಗ್ಲಿ ನಾನು ಅಂದ್ರೆ ನನಗೆ ಗ್ರೇಸ್ಫುಲ್ ಎಕ್ಸಿಟ್ ಸಿಗಬೇಕು ಮತ್ತೆ ಇರಾನ್ ಸೋತಂಗನ ಆಗಿರ್ಬೇಕಂತಕೊಂಡು ಬಹಳಷ್ಟು ಪ್ರಯತ್ನ ಮಾಡಿದ್ರು. ಅವ್ರದ್ದು ಸ್ಟೇಟ್ಮೆಂಟ್ಸ್, ಟ್ವೀಟ್ಸ್, ಒಂದು ಸಲ ಹಾಟ್ ಅಂಡ್ ಕೋಲ್ಡ್ ಟ್ರೀಟ್ಮೆಂಟ್, ಒಂದು ಸಲ ಮುಂಜಾನೆ ಒಂದು ಹೇಳುದು, ಸಾಯಂಕಾಲ ಒಂದು ಹೇಳುದು. ಬೇಸಿಕಲಿ ಆ ಶೇರ್ ಮಾರ್ಕೆಟ್ ರೆಗ್ಯುಲೇಟ್ ಮಾಡಕ್ಕೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡ್ತೀನಿ. ಚಿಂತಕರಾಗಿರುವಂತಹ KR ವೆಂಕಟೇಶ್ವರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ವೆಂಕಟೇಶ್ ಸರ್, ಈ 2 ದೇಶಗಳ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಪಾಕಿಸ್ತಾನ. ಏನು ಪಾಕಿಸ್ತಾನ ಉದ್ದೇಶ ಏನಿರಬಹುದು ಅಂತೇಳಿ? ಅಲ್ಲ, ಈಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಿಂದನೇ ಇದು ಯುದ್ಧ ವಿರಾಮ ಆಗಿದೆ ಅಂತಕ್ಕಂಥದ್ದು ನಾವು ತೀರ್ಮಾನ ತಗೊಳ್ತಕ್ಕಂಥದ್ದು ತಪ್ಪಾಗುತ್ತೆ. ಇದು ಸಹಜವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥದ್ದೇ ಇದು. ಈಗ ಅಮೇರಿಕಾ ಯಾವುದೇ ಗೊತ್ತುಗುರಿ ಇಲ್ದಂಗೆ ಒಂದು ಮಾತಿದೆ, ಇಂಗ್ಲೀಷ್ನಲ್ಲಿ ಮಾತಿದೆ, ವಲ್ಗರ್ ಡಿಸ್ಪ್ಲೇ ಆಫ್ ವೆಲ್ತ್, ವಲ್ಗರ್ ಡಿಸ್ಪ್ಲೇ ಆಫ್ ಬ್ಯೂಟಿ, ವಲ್ಗರ್ ಡಿಸ್ಪ್ಲೇ ಆಫ್ ಹೆಲ್ತ್, ಯಾವುದು ಕೂಡ ಅಪಮಾನ್ಯ ಅಂತ. ಹಾಗೆ ಇದು ಕೂಡ ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ತನ್ನ ಹಿರಿಯಣ್ಣ ಅಥವಾ ದೊಡ್ಡಣ್ಣ, ನಾನು ಶಕ್ತಿಚಾಲ, ನಾನು ಹೇಳಿದ ತಕ್ಷಣ ಎಲ್ಲರೂ ಗದರ್ಕೊಂಡು ಕೂರಬೇಕು ಅಂತಕ್ಕಂಥ ಒಂದು ಆ್ಯಟಿಟ್ಯೂಡನ್ನು ಪದೇ ಪದೇ ಅದು ತೋರಿಸ್ಕೊಳ್ತಕ್ಕಂಥ ಚಾಳಿ ಅದು. ಯಾರು ಇವತ್ತು ವಿಶ್ವಸಂಸ್ಥೆಯ ನಿರ್ವೀರ್ಯ ಸ್ಥಿತಿ ಇರ್ಬೋದು ಅಥವಾ ಜಾಗತಿಕ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಅವಾಗ ಪ್ರೂವ್ ಮಾಡ್ತಾ ಇರುತ್ತೆ. ಅಲ್ಲಿ ಈ ಟ್ರಂಪ್ ವಿಚಾರ ಬಂದಾಗ ಏನಾಗ್ತಿದೆ, ಈ ಬಾರಿ ಅಮೆರಿಕದ ನಾಯಕತ್ವ ವ್ಯಕ್ತಿ ಕೇಂದ್ರಿತ ನಾಯಕತ್ವಗಳಿಗಿಂತಲೂ ವ್ಯಕ್ತಿತ್ವ ಕೇಂದ್ರಿತ ನಾಯಕತ್ವಗಳು ದೊಡ್ಡದಾಗಬೇಕಾಗಿತ್ತು. ಇಲ್ಲಿವರು ಸಾಮಾನ್ಯ ಜಾಗತಿಕ ಮಟ್ಟದಲ್ಲಿ ಯಾರೇ ನಾಯಕರು, ಮೋದಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ತನ್ನ ಆಡಳಿತವನ್ನು ತನ್ನ ದೇಶದಲ್ಲಿ ಮಾಡಬೇಕಾದ್ರೆ ನಾಯಕತ್ವ ಗುಣ ಬೇರೆ ಇರುತ್ತೆ. ವಿದೇಶ ವ್ಯವಹಾರಗಳ ಜೊತೆ ವ್ಯವಹಾರ ನಡೆಸಬೇಕಾದ್ರೆ ಅವರ ಡಿಪ್ಲೊಮೆಸಿ ಬೇರೆ ಇರುತ್ತೆ. ಟ್ರಂಪ್ ವಿಚಾರ ಏನಾಯಿತು ಅಂತ ಹೇಳಿದ್ರೆ, ಒಂಥರ ತೊಗಲಕ್ ದರ್ಬಾರ್ ರೀತಿಯಲ್ಲಿ ಯಾಕೆ ಅವನು ಅನಿಸ್ಕೊಳ್ತಾ ಹೋದ್ರು ಅಂದರೆ, ತನ್ನ ವ್ಯಕ್ತಿತ್ವಕ್ಕಿಂತ ಅಥವಾ ವ್ಯಕ್ತಿ ಕೇಂದ್ರಿತವಾದಂಥ ನಾಯಕತ್ವವನ್ನು ಪ್ರತಿಬಿಂಬಿಸಕ್ಕೆ ಹೋದರು. ಅಂದರೆ ಆತನಿಗೆ ಒಟ್ಟಿಗೆ 2 ಮೆಸೇಜ್ ಕೊಡಬೇಕಾಗಿದೆ. ಒಂದು, ಸಹಜವಾಗಿ ಅಮೆರಿಕ ಮುಂದಿನ ತೋರಿಸಿರ್ತಕ್ಕಂಥ ದೊಡ್ಡಣ್ಣನ ಒಂದು ಆಟ. ಎರಡನೇದು, ವೈಯಕ್ತಿಕ ನಾನು ಅಮೆರಿಕಾದಲ್ಲಿ ನಾನು ಹೇಳಿದಾಗುತ್ತೆ, ನಾನು ಕೇಪಬಲ್ ಅಂತಕ್ಕಂಥ ವ್ಯಕ್ತಿ ಕೇಂದ್ರಿತ. ಈ ಹಿನ್ನೆಲೆಯಲ್ಲಿ ಏನು ಮಾಡೋಕ್ಕಂತ ಅರ್ಜೆಂಟಿಗೆ ಏನೋ ಒಂದು ಪ್ರೂವ್ ಮಾಡಬೇಕು ಅಂತ ಈ ತನ್ನ ಹಿರಿತನ್ನು ತೋರಿಸೋದಕ್ಕೆ ತನ್ನ ಮಾರ್ಗವನ್ನು, ಗುರಿಗಿಂತ ಮಾರ್ಗ ಸರಿಯಾಗಿರಬೇಕು, ಇದು ತನ್ನ ಮಾರ್ಗವನ್ನು ಭಾಳ ಅರ್ಜೆಂಟಾಗಿ ಆತುರವಾಗಿ ನಿರ್ಧಾರಗಳನ್ನು ತೊಗೊಂಡ್ರು. ಇನ್ನು ಈ ಯುದ್ಧ ಕದನ ವಿರಾಮಗಳು ಇದು ತಾತ್ಕಾಲಿಕವಾಗಿದ್ದರೂ ಕೂಡ ಯಾರಿಗೂ ಅದು ಪರ್ಮನೆಂಟ್ ಯುದ್ಧ ಆಗೋದಿಲ್ಲ. ನಾವು ಊಹಿಸುತ್ತಿರುವ ಅಥವಾ ಸಮಾಜದಲ್ಲಿ ಈ ಹಿಂದೆ ಆಗಿರ್ತಕ್ಕಂಥ ಹಿರೋಶಿಮಾ ನಾಗಸಾಕಿ ಥರದ ಅಥವಾ ಮುಂದನೇ ಮಹಾಯುದ್ಧ 2 ಯುದ್ಧ ಆಗ್ತಕ್ಕಂಥ ಕಲ್ಪನೆಗಳಿಗೆ ಇದು ಯಾವುದೇ ದೇಶ ತಯಾರಿಲ್ಲ ಇವತ್ತಿನ ಆರ್ಥಿಕ ಒತ್ತಡಗಳಲ್ಲಿ. ಆದರೆ ಒಂಥರ ಇದು ಒತ್ತಡ ತಂತ್ರ. ಈ ಒತ್ತಡ ತಂತ್ರದಲ್ಲಿ ಏನು ಮಾಡ್ತಾ ಹೋಯ್ತು, ತಾನೇನೋ ಅನ್ಕೊಳ್ತು ಸಹಜವಾದ ಯುದ್ಧ ಮಾಡಿದ ತಕ್ಷಣವೇ ಇರಾನಲ್ಲಿರ್ತಕ್ಕಂಥ ಆಂತರಿಕ ಭಿನ್ನ ಅಭಿಪ್ರಾಯ ಏನಿದೆ ಅದು ನನಗೆ ಪ್ಲಸ್ ಆಗುತ್ತೆ. ಹೊರಗಡೆಯಿಂದ ಬಹಿರಂಗವಾಗಿ ಯುದ್ಧ ಮಾಡಿದ ತಕ್ಷಣ ಅಲ್ಲಿ ಜನ ವಿರುದ್ಧವಾಗಿ ಕ್ರಾಂತಿ ಆಗ್ತಾರೆ ಅಂದ್ಕೊಂಡ್ರು. ಅದಾಗಲಿಲ್ಲ. ದೇಶದ ಒಳಗಿರ್ತಕ್ಕಂಥ ಏನೇ ಭಿನ್ನ ಅಭಿಪ್ರಾಯಗಳು, ಆ ಭಿನ್ನಾಭಿಪ್ರಾಯಕ್ಕೂ ಬೇರೆ ದೇಶದ ಬಂದು ಅಟ್ಯಾಕ್ ಮಾಡಿದಾಗ ಒಗ್ಗಟ್ಟಾಗ್ತಾರೆ ಅವರು. ಸಹಜವಾಗಿ ಇವರು ನಿರೀಕ್ಷೆ ಮಟ್ಟಕ್ಕೆ ಬಂಡಿ ಇರಲಿಲ್ಲ. ತನ್ನ ಇಸ್ರೇಲು ತನ್ನ ಒಂದು ಫ್ಯೂಡಲಿಸ್ಟಿಕ್ ಮೆಂಟಾಲಿಟಿನ ಸರ್ವಾಧಿಕಾರತ್ವವನ್ನು ತನ್ನ ಸರ್ವೈವಲ್ ಕಾರಣಕ್ಕಾಗಿ ತಾನು ಮಾಡ್ತು. ಪಾಕಿಸ್ತಾನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಏನು ಮಾತು ಹೇಳ್ತಾರೆ. ಹಾಗೆ ಸಹಜವಾಗಿ ಯಾರೋ ಒಬ್ರು ನೆಗೋಷಿಯೇಟ್ ಬೇಕಾಗತ್ತೆ. ಒಂದು ಜಗಳ ಆದಾಗ 3ನೇ ವ್ಯಕ್ತಿಗೆ ಕೆಪಾಸಿಟಿ ಇರಬೇಕು ಅಂತಿಲ್ಲ. ಮೆಸೆಂಜರ್ ಸಾಕು. ಮೆಸೆಂಜರ್ ಇಸ್ ಎನಫ್ ಟು ಕೋಆರ್ಡಿನೇಟ್ ಟು ಕನ್ಸೋಲ್. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಕದನ ವಿರಾಮ ಅಂತಕ್ಕಂಥ ನೆಪ ಮಾತ್ರದಲ್ಲಿ ಎಲ್ಲರಿಗೂ ಬೇಕಾಗಿದೆ. ಅದು ಇರಾನಿಗೂ ಬೇಕಾಗಿದೆ, ಇಸ್ರೇಲ್ ಅವ್ರಿಗೂ ಬೇಕಾಗಿದೆ ಮತ್ತು ಅಮೆರಿಕದವರು ಬೇಕಾಗಿದೆ. ಹಾಗೆ ಪಾಕಿಸ್ತಾನ ಅಪರೆಂಟ್ ತಗೊಳ್ತೋದಕ್ಕಿಂತ ಮೆಸೆಂಜರ್ ಕೆಲಸ ಮಾಡಿರ್ಬೋದು. ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂಗೆ ಇರಾನ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮೂಡ್ತಾ ಇದೆ. ಅಂದರೆ ಇಲ್ಲಿ ಇರಾನ್ ಗೆದ್ದಂಗೆನಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಅಮೆರಿಕ ಇರಾನ್ 2 ದೇಶಗಳು ಒಪ್ಪಿಗೆ ಕೊಟ್ಟರು ಕೂಡ ಇಸ್ರೇಲ್ ಏನು ಮಾಡುತ್ತೆ ಅನ್ನುವಂಥ ಕುತೂಹಲ ಇದೆ. ರವಿ ಸರ್, ಈಗ ಈ ಯುದ್ಧ ಆರಂಭ ಆದಾಗಿನಿಂದ ಡೇ 1 ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ 3ನೇ ವ್ಯಕ್ತಿ ಯಾರು ಬೇಕು ಅಂದರೆ ಭಾರತನೇ ಬರಬೇಕು ಅನ್ನೋಂಥ ಚರ್ಚೆಗಳಂತೂ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಈ ಪಾಕಿಸ್ತಾನ ಪ್ರವೇಶ ಮಾಡಿರೋದ್ರಿಂದ ಭಾರತ ಸೈಲೆಂಟ್ ಆಗಿದ್ದ, ಅಥವಾ ಭಾರತದ ಕಡೆಯಿಂದಲೂ ಕೂಡ ಮಾತುಕತೆ ಆಗ್ತಿತ್ತಾ, ಅಥವಾ ಭಾರತ ಮಾತುಕತೆಯನ್ನು ಅಮೆರಿಕ ಕೇಳಲಿಲ್ವಾ?
ಇಲ್ಲ, ಇಲ್ಲಿ ಏನಂತಂದರೆ ಪಾಕಿಸ್ತಾನಕ್ಕೆ ಪ್ರೆಷರ್ ಇತ್ತು ಸೌದಿ ಅರೇಬಿಯಾದಿಂದ. ಏನು ಅಲ್ಲಿ ಸೌದಿ ಅರೇಬಿಯಾ ಕಿಂಗ್ ಏನಿದ್ದಾರೆ ಅವ್ರಿಗೆ ಯಾವಾಗ ಇವರು ಇಷ್ಟೊಂದು ಏನು ನಾವು ತೈಲಗಾರದ ಮೇಲೆ ಬಾಂಬ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಅರ್ಮಾಕೋ ಅಂತ ಒಂದು ಕಂಪ್ನಿ ಇದೆ, ಆರಾಮ್ಕೋ ಅಂತ ಹೇಳ್ಬಿಟ್ಟು ದೊಡ್ಡ ಕಂಪ್ನಿ. ಅದು ಸ್ಟಾರ್ಟ್ ಮಾಡಿದ್ದೇ US ಮಾಡಿದರು, ಅಮೇರಿಕನ್ ರಿಫೈನರಿ ಕಂಪ್ನಿ ಅದು. ಆಮೇಲೆ ಇವರು 100% ಸ್ಟೇಕ್ ಅದರಲ್ಲಿ ತೊಗೊಬಿಡ್ತಾರೆ ಸೌದಿಯವರು. ಬಟ್ ಅದು ಜಗತ್ತಿನ ಅತ್ಯಂತ ದೊಡ್ಡ ಕಂಪ್ನಿ. ನೀವು ಅದರ ರೇಟ್ ನೋಡಿಬಿಟ್ರೆ ಆಲ್ಮೋಸ್ಟ್ ನಮ್ಮ ದೇಶದ ಏನು ಶೇರ್ ಮಾರ್ಕೆಟ್ದು ಅದರಷ್ಟು ಅದು ಒಂದೇ ಕಂಪ್ನಿ ಐತೆ, ಅದಕ್ಕೆ 60% ಅಷ್ಟು. ಆ ಕಂಪ್ನಿ ಮೇಲೆ ಒಂದು ದಾಳಿ ಮಾಡ್ತಾರೆ. ಹಂಗೆ ಅಲ್ಲೆಲ್ಲೆಲ್ಲೆಲ್ಲಿ ಅವಕಾಶ ಸಿಗೋದು ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇದರಲ್ಲಿ ಸೌದಿ ಒಂದು ಲಾಭ ಮಾಡ್ತಾಯಿತ್ತು. ಏನಂತಂದರೆ ಸೌದಿ $50 ಬ್ಯಾರಲ್ ಹಂಗೆ ಒಂದು 30 ಮಿಲಿಯನ್ ಬ್ಯಾರಲ್ಲು ಪೆಟ್ರೋಲ್ ಸಾಗಿಸ್ತಿತ್ತು. ಈಗ ಏನಂತಂದ್ರೆ ಸೌದಿ 30 ಬಿಲಿಯನ್ ಬ್ಯಾರಲ್ ಒಂದು ಅರ್ಧ ಕಳಿಸ್ತಾ ಇದೆ. ಬಟ್ $110 ಬ್ಯಾರಲ್ ಹಂಗೆ ಕಳಿಸ್ತಾ ಇದೆ. ಅಂದರೆ ಕಮ್ಮಿ ಕ್ವಾಂಟಿಟಿಲಿ ಹೆಚ್ಚಿಗೆ ಲಾಭ ಮಾಡ್ತೈತಿ ಈಗ. ಬಟ್ ಯಾವಾಗ ನಿಮ್ಮ ಹತ್ರ ಪೆಟ್ರೋಲ್ ತೆಗೆಯೋಂಥ ಸಾಧನಗಳನ್ನೇ ಕಟ್ ಮಾಡಿದ್ರು ಅವಾಗ ಗೊತ್ತಾಯ್ತಿದ್ದು ತುಂಬ ಇದಕ್ಕೆ ಹೋಗ್ತಾ ಇದೆ, ಎಕ್ಸ್ಟ್ರೀಮ್ ಅಂತಕ್ಕೆ ಹೋಗ್ತಾ ಇದೆ. ಇರಾನ್ನ ತಡಿಬೇಕು ಈಗ ಏನಾದ್ರು ಮಾಡಿ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ, ಯಾಕಂದರೆ ಸೌದಿಯವ್ರ ಋಣದಲ್ಲಿದೆ. ಅಂದರೆ ಅವ್ರ ಹತ್ರ ಸಾಲ ಮಾಡಿ ಅವ್ರು ಹೇಳ್ತಾರೆ ಶಹಬಾಜ್ ಶರೀಫ್, ನಾ ಯಾವಾಗ ಹೋಗ್ಬೇಕಾದ್ರೆ ಪ್ರತಿ ದೇಶದ ಮುಂದೆ ಮಂಡಿಯವ್ರು ಸಾಲ ಕೇಳೋದೇ ಆಗ್ಬಿಟ್ಟಿತ್ತು ನಮ್ಮದು ಅಂತ ಪ್ರೆಷರಲ್ಲಿ ತರ್ತಾರೆ. ನೀನು ಹೋಗಿ ಮಾತಾಡು. ಅವರ ಒಂದು ಕೈಗೊಂಬೆಯಾಗಿ ಅವರು ಯೂಸ್ ಮಾಡ್ಕೋತಾರೆ. ಅಮೇರಿಕ ಜೊತೆನೂ ಚೆನ್ನಾಗಿದ್ದಾನೆ, ಯಾಕೆ ಅವ್ರ ಜೊತೆ ಮುನೀರು ಚೆನ್ನಾಗಿದ್ದಾರೆ. ಹಾಗಾಗಿ ಅವ್ರನ್ನ ಇದು ಮಾಡ್ತಾರೆ. ಮಾಡಿದ್ದೇನಂತ ಅಂದರೆ ಅವರು ಯಾವುದೇ ದೇಶ ಮಾಡಿದರೂ ನಮಗೆ ಬೇಜಾರಿರಲಿಲ್ಲ. ಪಾಕಿಸ್ತಾನ ಒಂದು ಟೆರ್ರಿಸ್ಟ್ ದೇಶ. ಅವರು ಏನು ಭಯೋತ್ಪಾದನೆಗೆ ಪಾಕಿಸ್ತಾನ ಹೆಸರಾಗಿರುವಂಥದ್ದು, ತುಂಬ ಭಯೋತ್ಪಾದನೆ ಸಂಘಟನೆಗಳನ್ನ ಹುಟ್ಟು ಹಾಕಿದಂಥ ದೇಶ. ಅಂಥ ಒಂದು ದೇಶ ಇವತ್ತು ಶಾಂತಿ ದೂತ ಅನ್ಸ್ಕೊತೈತೆ. ಶಾಂತಿ ದೂತನಾಗಿ ಮೊದಲಿಂದನೂ ಅಹಿಂಸೆ ಅಂದ್ಕೊಂಡು ಇವತ್ತಿನವರೆಗೆ ಜಗತ್ತಿನಲ್ಲಿ ಇದೇ ಭಾರತ ಏನು ಅಂತಂದ್ರೆ ಅಹಿಂಸೆಗೆ ಹೆಸರುವಾಸಿ. ಅದು ಭಾರತ ಅಂತ ದೇಶ. ಇದರಲ್ಲಿ ನಾವು ಬುದ್ಧ ಹುಟ್ಟಿದಂಥ ನಾಡು, ಗಾಂಧಿ ಇರೋಂಥ ನಾಡು. ಇಂಥ ಒಂದು ನಾಡಲ್ಲಿ ಇದ್ಕೊಂಡು ನಾವು ಈ ಒಂದು ಕೆಲಸಕ್ಕೆ ನಾವು ಮುಂದಾಗಬೇಕಾಗಿತ್ತು. ಯಾಕಂದರೆ ನಮ್ಮ ಕ್ರೆಡಿಬಿಲಿಟಿ ಏನು, ಭಾರತನ ಜನ ಹೆಂಗೆ ನೋಡ್ತಾರೆ ಅನ್ನೋದನ್ನ ಈ ಮೂಲಕ ನಾವು ತೋರಿಸ್ಕೋಬೋದಾಗಿತ್ತು. ಇದೇ ಕ್ವಶನ್ನ ಜೈಶಂಕರ್ ಅವ್ರು ಕೇಳಿದಾಗ ವಿದೇಶಾಂಗ ಸಚಿವನ, ನಾನು ದಳ್ಳಾಳಿ ಅಲ್ಲ ಅಂತಾರೆ. ಅದೆಲ್ಲೋ ಅವ್ರು ಯಾವ ಇದರಲ್ಲಿ ಹೇಳಿದ್ರು, ಯಾವ ಪ್ರೆಷರ್ ಹೇಳಿದ್ರು ಗೊತ್ತಿಲ್ಲ. ಬಟ್ ಈ ಕೆಲಸ ನಾವು ಮಾಡಬೇಕಾಗಿತ್ತು. ಮೋದಿ ವಿಶ್ವಗುರು ಅನ್ಸ್ಕೊಳ್ಳೋದೆ ಇಂಥವು ಮಾಡಲಿಲ್ಲ ಅಂತಂದರೆ ವಿಶ್ವ ನಿಮಗೆ ಗುರು ಅಂತ ಹೆಂಗಂತಾರೆ ಜನ ಹೇಳ್ಬೇಕದನ್ನ. ನನಗೆ ನೀವು ಬೆಸ್ಟ್ ಇದ್ದೀರಿ, ಚೆನ್ನಾಗಿ ಆಡ್ತಾ ಇದ್ದೀರಿ, ನೀವಿದ್ರೆ ಟೀಮ್ ಗೆಲ್ಲುತ್ತೆ ಅಂತ ಧೋನಿಗೆ ಯಾಕೆ ನಾವು ಹೇಳ್ತೀವಿ ಅಂತಂದರೆ ಧೋನಿ ಅದನ್ನ ರಿಸಲ್ಟಲ್ಲಿ ಕೊಡ್ತಾರೆ. ಸೊ ಇಲ್ಲೂ ಸಹ ನಾವೆಲ್ಲೋ ಪಾಕಿಸ್ತಾನಕ್ಕೆ ಒಂದು ಅಪ್ಪರ್ ಹ್ಯಾಂಡ್ ಆಗಿ ಕೊಟ್ವಿ. ಇದು ಭವಿಷ್ಯದ ದೃಷ್ಟಿಯಿಂದ ತುಂಬ ಕೆಟ್ಟದಿದೆ. ಯಾಕಂದರೆ ಪಾಕಿಸ್ತಾನ ಇದರಿಂದ ಸೌದಿಗೆ ಹತ್ರ ಆಯಿತು, ಅಮೇರಿಕಾಗೆ ಹತ್ರ ಆಯಿತು, ಇರಾನ್ಗೆ ಹತ್ರ ಆಯಿತು, ಜೊತೆಗೆ ಚೈನಾಗೂ ಹತ್ರ ಆಗ್ಬಿಡ್ತು. ಸೊ ಎಲ್ಲರ ಜೊತೆ ಒಂದು ಅಲೈನ್ ಆಯಿತು. ದುಶ್ಮನ್ ಜೊತೆನೂ ಏನು ಪಾಕಿಸ್ತಾನ ಫ್ರೆಂಡು. ಇದು ನಮಗೆ ಒಂದು ಸ್ವಲ್ಪ ಸೆಟ್ ಬ್ಯಾಕ್. ಇದು ಈ ಒಂದು ಇದರಲ್ಲಿ ಹೇಳ್ಬೇಕಂತಂದರೆ ಈ ಯಾರಿಗೆ ವಿನ್ ಆಯಿತೋ ಗೊತ್ತಿಲ್ಲ ಈ ಯುದ್ಧ. ಪಾಕಿಸ್ತಾನಗಂತೂ ಒಂದು ಪ್ಲಸ್ ಆದಂಗೆ ಆಯಿತು. ವೆಂಕಟೇಶ್ ಸರ್, ಈಗ ಇದರಲ್ಲಿ ಈ ಯುದ್ಧದಲ್ಲಿ ಪಾತ್ರಧಾರಿ ಪಾಕಿಸ್ತಾನ, ಇಲ್ಲಿ ಸೂತ್ರಧಾರಿ ಚೀನಾ ಅನ್ನುವಂಥ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಚೀನಾ ಹೇಳ್ದಂಗೆ ಪಾಕಿಸ್ತಾನ ಕೇಳ್ತು, ಇದರಲ್ಲಿ ಚೀನಾದೇ ದೊಡ್ಡ ಪಾತ್ರ ಇದೆ ಅನ್ನೋದು. ಎಸ್, ಅಲ್ಟಿಮೇಟ್ಲಿ ಏನಾದ್ರೂ ಸೀಸ್ ಫೈರ್ ಅಥವಾ ಯುದ್ಧ ಕಂಪ್ಲೀಟ್ ನಿಲ್ಬೇಕಾಗಿತ್ತಂತಂದ್ರೆ ಇವೆರಡು ಪವರ್ ಸೆಂಟರ್ಸ್ ಏನಿದೆ ಅಲ್ಲ, ಒಂದು ರಷ್ಯಾ, ಒಂದು ಚೀನಾ ಮೇನ್ ಇದಿರ್ತದ. ಅವರು ಇನ್ನೊಬ್ಬ ದೇಶದನ್ನ ನಾಮಿನೇಟ್ ಮಾಡ್ಕೊಂಡು ಅವ್ರು ಹೇಳಿದಂಗ ಇವ್ರು ಕೇಳ್ತಿರ್ಬಹುದು ಪಾಕಿಸ್ತಾನಕ್ಕೆ ಅವರು ರವಿಯವರು ಏನ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಸೌದಿದ ಕನೆಕ್ಷನ್. ಮತ್ತೆ ಏನಂತಂದ್ರೆ ಪಾಕಿಸ್ತಾನಕ್ಕೆ ಇರಾನ್ ಜೊತೆಗೆ ಒಂದು 300 ಕಿಲೋಮೀಟರ್ದಷ್ಟು ದೇ ಶೇರ್ ದ ಬಾರ್ಡರ್ ಆಲ್ಸೋ. ಅಂಡ್ ಈಗ ಇಬ್ಬರ ನಡುವ ಏನು ಸಂಧಾನ ಮಾಡ್ಬೇಕು ಅಥವಾ ಮೀಡಿಯೇಟ್ ಮಾಡ್ಬೇಕಂದ್ರೆ ಇಬ್ಬರ ಜೊತೆಗೂ ಸರಿ ಇರ್ಬೇಕು ನೀವು. ಆ ರೋಲ್ದಲ್ಲಿ ಪಾಕಿಸ್ತಾನ ಪರ್ಫೆಕ್ಟ್ಲಿ ಈ ಟೈಮ್ದಲ್ಲಿ ಫಿಟ್ ಆಗಿಬಿಡ್ತದ. ಸೊ ರೈಟ್ ಟೈಮ್ ರೈಟ್ ಇದರಲ್ಲಿ ನಮ್ ಇಂಡಿಯಾ ಯಾಕೆ ಫಿಟ್ ಆಗ್ಲಿಲ್ಲ ಅಂತಂದ್ರೆ ಕೆಲವೊಂದು ಕಾರಣಗಳಿದೆ. ಒಂದು, ಇರಾನ್ ಜೊತೆಗೆ ನಾವು ಒಂದು ಒಳ್ಳೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇಂಡಿಪೆಂಡೆನ್ಸ್ ಇಂದ ಬಂದಂತದ್ದು ಅದು 2014 ನಾವು ಇಸ್ರೇಲಿ ಕ್ಲೋಸ್ ಆಗಿ ನಾವು ಕಳ್ಕೊಂಡಿವಿ ಅದನ್ನ. ಆಮೇಲೆ ಇರಾನ್ ಜೊತೆಗೆ ಅಮೆರಿಕದ ಪ್ರೆಷರ್ದಲ್ಲಿ ಬಂದು ಅವ್ರ ಕಡೆಯಿಂದ ಆಯಿಲ್ ಸಪ್ಲೈ ಏನಾಗ್ತಾ ಇತ್ತು ಅದನ್ನು ಸ್ಟಾಪ್ ಮಾಡಿದೀವಿ. ಯಾಕಂದ್ರೆ ಅಮೆರಿಕ ಧಮಕಿ ಕೊಡ್ತದೆ. ಆಮೇಲೆ ರಷ್ಯಾದಿಂದನೂ ಆಯಿಲ್ ಪರ್ಚೇಸ್ ಮಾಡ್ಬೇಡ್ರ ಅಂತಂದ್ರೆ ಅಲ್ಲಿಂದನೂ ಕ್ವಾಂಟಿಟಿ ಆಯಿಲ್ ಕಡಿಮೆ ಮಾಡ್ಕೊಂಡಿದ್ವಿ. ಸೊ ಹಿಂಗಾಗಿ ಏನಾಗ್ಬಿಡ್ತದಲ್ಲ ಅಂದ್ರೆ ಇದು ಅಲೈನ್ಸ್ ಇದ್ರಾಗ ಫಿಟ್ ಆಗ್ಲಿಲ್ಲ.
ಆಮೇಲೆ ಯುದ್ಧ ಆಗೋದಕ್ಕಿಂತ 2 ದಿವಸ ಮೊದಲು ಮೋದಿಯವರು ಹೋಗಿ ಇಸ್ರೇಲ್ಗೆ ಭೇಟಿ ಕೊಟ್ಟು ಬಂದರು. ಸೊ ಇವೆಲ್ಲ ಅದಾದ ನಂತರ ನಮ್ಮ ರಾಷ್ಟ್ರಕ್ಕೆ ಬಂದಂತ ಇರಾನಿಯನ್ ನೇವಿ ಶಿಪ್ ವಾಪಸ್ ಹೋಗ್ಬೇಕಾದ್ರೆ ಅಮೆರಿಕ ಹೊಡೆದು ಹಾಕಿದ್ರು, ಅದು ಇಂಡಿಯನ್ ಓಷನ್ ದಲ್ಲಿ. ಸೊ ಇವೆಲ್ಲ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಏನಿದ್ವಲ್ಲ, ಇವು ನಾಳೆ ಇಷ್ಟೆಲ್ಲ ಇದ್ರೂ ಮಿಡಿಯೇಟ್ ಮಾಡ್ಬೋದಾಗಿತ್ತು. ಬಟ್ ಇವೆಲ್ಲ ಇನ್ಸಿಡೆಂಟ್ಸ್ ಇವು ಏನಪ್ಪ ಅಂದ್ರೆ ಒಂದು ಹಿಂಡ್ರನ್ಸ್, ಒಂದು ಕಾಲಿಗೆ ಒಂದು ಚೇನ್ ಹಾಕಿದಂಗೆ ಇದು. ನಿಮ್ಮನ್ನ ಏನಂತಂದ್ರೆ 1 ಹೆಜ್ಜೆ ಮುಂದೆ ಇಟ್ಟುಕೊಂಡ್ರೆ 2 ಹೆಜ್ಜೆ ಹಿಂದೆ ಗೆಳಿತಾ ಇರ್ತಾವಲ್ಲ, ಆ ಟೈಪ್ ಸಿಚುವೇಶನ್ಸ್ ಕ್ರಿಯೇಟ್ ಆದವು. ಇನ್ನೊಂದು ಏನಂತಂದ್ರೆ ಅಮೆರಿಕ ನರೇಂದ್ರ ಮೋದಿ ಅವ್ರಿಗೆ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರೆಷರ್ದಲ್ಲಿ ತಂದು ಟ್ಯಾರಿಫ್ ಹಾಕ್ತೀನಿ, ಆಮೇಲೆ ಆಯಿಲ್ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಬೇಡ, ಇವ್ರ ಕಡೆಯಿಂದ ಪರ್ಚೇಸ್ ಮಾಡಬೇಡ ಅಂತ ತಂದು ಸ್ವೇರಿಂಗ್ ಇನ್ ಸೆರೆಮನಿದಲ್ಲಿ ಇನ್ವಿಟೇಷನ್ ಕೊಡೋದಿಲ್ಲ. ಸೊ ಹಿಂಗಾಗಿ ಅಮೆರಿಕದ ಪ್ರೆಷರ್ದಲ್ಲಿ ಇವರು ಪ್ರಧಾನಮಂತ್ರಿ ಮೋದಿ ಅವರು ಇದ್ರು. ಮತ್ತ ಇಷ್ಟೆಲ್ಲ ಆಗಿ ನೀವು 2 ದೇಶದಲ್ಲಿ ಮೀಡಿಯೇಟ್ ಮಾಡ್ಬೇಕಂತಂದ್ರೆ 2 ದೇಶದಲ್ಲಿ ಸ್ವಲ್ಪ ಒಳ್ಳೆ ರಿಲೇಷನ್ಸ್ ಇದ್ರೆ ದೆನ್ ಓನ್ಲಿ ಯು ಕ್ಯಾನ್ ಟೇಕ್ ಸ್ಟೆಪ್ ಫಾರ್ವರ್ಡ್. ಸೊ ಈ ಒಂದು ಸಿಚುವೇಶನ್ಸ್, ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟಿಕ್ ಸಿಚುವೇಶನ್ ಇದ್ದ ಸಲುವಾಗಿ ಪಾಕಿಸ್ತಾನ ಕರೆಕ್ಟ್ ಆಗಿ ಹೋಗಿ ಫಿಟ್ ಆಗಿ ಈ ಕೆಲಸ ಮಾಡ್ತಾ ಇದೆ. ಸೊ ಇದು ಏನಪ್ಪಾ ಅಂದ್ರೆ ಅವ್ರಿಗೊಂದು ಇಂಥ ಒಂದು ದೊಡ್ಡ ಯುದ್ಧ ಅಂಡ್ ಇದ್ರಲ್ಲಿ ಹೋಗಿ ಮೀಡಿಯೇಟ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಲೆಕ್. ಮತ್ತ ಸಿ ಹೌ ಅವ್ರದ್ದು ಡೊನಾಲ್ಡ್ ಟ್ರಂಪ್ ಟ್ವೀಟ್ ನೋಡಿದ್ರೆ ಹಿಸ್ ಎಕ್ಸಲೆನ್ಸಿ ಶಹಬಾಜ್ ಶರೀಫ್, ಹಿಸ್ ಎಕ್ಸಲೆನ್ಸಿ ಫೀಲ್ಡ್ ಮಾರ್ಷಲ್ ಮುನೀರ್, ಆ ಲೆವೆಲ್ಗೆ ಹೋದ್ರು ಅವರು. ಮತ್ತೆ ಚೈನಾ ಮತ್ತೆ ಪಾಕಿಸ್ತಾನದ ಕನೆಕ್ಷನ್ ಏನಂತಂದ್ರೆ ನಮ್ದು ಆಪರೇಷನ್ ಸಿಂಧೂರ್ ಮಾಡಿದಾಗ ಚೈನಾ ಫಸ್ಟ್ ಕ್ಲಾಸ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿತ್ತು, ಅವ್ರಿಗೆ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಕೊಡ್ತಾರೆ, ಮತ್ತೆ ಅವ್ರದ್ದು PL-15 ಅಂತ ಮಿಸೈಲ್ ಕೂಡ ಯೂಸ್ ಆದವು. ಸೊ ಹಿಂಗಾಗಿ ಚೈನಾ ಮತ್ತೆ ಪಾಕಿಸ್ತಾನದ ಇದೇನಪ್ಪ ಅಂದ್ರೆ ಕ್ಲೋಸ್ನೆಸ್ ಇದೆ. ಸೊ ಹಿಂಗಾಗಿ ನಮ್ಗೆ ಇನ್ನು ಮುಂದಿನ ಬರ್ತಕ್ಕಂಥ ದಿವಸಗಳಲ್ಲಿ ನಮ್ಮ ಒಂದು ಫಾರಿನ್ ರಿಲೇಷನ್ಸ್, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇಂಪ್ರೂವ್ ಮಾಡಬೇಕು. ಇಲ್ದಿದ್ರೆ ಬಹಳಷ್ಟು ಸೆಟ್ ಬ್ಯಾಕ್ ಆಗ್ತಕ್ಕಂಥ ಸಿಚುವೇಶನ್ಸ್ಗಳು ಬರುತ್ತೆ. ಎಸ್ ವೆಂಕಟೇಶ್ ಸರ್, ಈಗ ಅಮೇರಿಕಾ ಮತ್ತು ಇರಾನ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ, ಈ ಕದನ ವಿರಾಮ ಆಗ್ಬೋದು ಅಂತ ಅನ್ಕೊಳ್ಳೋಣ. ಇಸ್ರೇಲ್ ಸ್ಟ್ಯಾಂಡ್ ಏನಿರುತ್ತೆ ಈ 2 ದೇಶಗಳ ಮಧ್ಯೆ? ಅಲ್ಲ, ಇಸ್ರೇಲು ಪದೇ ಅದನ್ನು ಹೇಳ್ತಾ ಇರೋದು, ಇಸ್ರೇಲ್ ಯಾವತ್ತೂ ಕೂಡ ಯುದ್ಧವನ್ನು ನಿರಂತರವಾದಂಥ ಒಂದು ಆಯಾಮವಾಗಿ ಇಟ್ಕೊಂಡೇ ಬಂದಿದೆ. ಅದು ಯುದ್ಧ ಅನ್ನೋಕ್ಕಿಂತ ಹೆಚ್ಚಾಗಿ ತನ್ನ ಅಸ್ತಿತ್ವ. ಯಾಕೆಂದರೆ ಇಲ್ಲಿ 2 ಥರ ಇದೆ ಯುದ್ಧ ಅಂತಕ್ಕಂಥದ್ದಿಲ್ಲಿ. ಬೇರೆ ಎಲ್ಲರಿಗೂ ಕೂಡ ಆಪ್ಷನ್ನು, ಅವ್ರಿಗೆ ಅನಿವಾರ್ಯತೆ. ಯಾಕೆಂದರೆ ಇದು ಮೇನ್ ಪ್ರಾರಂಭ ಆಗಿದ್ದೇ ಇರಾನು ಮತ್ತು ಇದು ಅಮೇರಿಕ ಕಾರಣಗಳು ಬೇರೆ ಏನಿರ್ಬೋದು, ಆದರೆ ಇರಾನು ಮತ್ತು ಇಸ್ರೇಲ್ನ ಕಾರಣ ಏನು ಹುಡುಕಿದ್ರೆ ಧಾರ್ಮಿಕ ಅವರ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್. ಆ ಒಂದು ಬಂದಾಗ ಅವ್ರು ಉಳಿಸಲೇಬಾರ್ದು, ಒಬ್ಬ ಯಹೂದಿನ ಉಳಿಸಬಾರ್ದು ಅಂತಕ್ಕಂಥ ಒಂದು ಮನಸ್ಥಿತಿ ಇವ್ರದ್ದಿದ್ದಾಗ ಪ್ರಾರಂಭದ ಕಾರಣ ಅದಾಗಿರುವಂಥದ್ದು. ಹಾಗಾಗಿ ತನ್ನ ನೆರೆಹೊರೆಯರಾಗಿರ್ತಕ್ಕಂಥವ್ರು ಯಾವುದೋ ಒಂದು ಕಾರಣಕ್ಕಾಗಿ ಇವತ್ತಿನ 20ನೇ ಶತಮಾನದಲ್ಲಿ ಆ ಒಂದು ಧಾರ್ಮಿಕ ಮೂಲಭೂತವಾದಿತನದಿಂದ ಹೊರಬಂದು ಬದುಕನ್ನು ಭಾಳ ಪ್ರಾಮುಖ್ಯ ಕೊಡಬೇಕಾದಂಥ ಕಾಲಘಟ್ಟದಲ್ಲಿ ತನ್ನ ಇಸ್ಲಾಮಿಸಮನ್ನು, ಭಾಳ ಒಂದು ಧಾರ್ಮಿಕ ಮೂಲಭೂತವಾದವನ್ನು ಪ್ರತಿಪಾದಿಸಬೇಕು ಅಂತ ಒಂದು ನಿಧಾನ ಹೊರಟಾಗ ಯಹೂದಿಯವರಿಗೆ ಬೇರೆ ಏನೇ ಇಲ್ಲ, ಅವ್ರು ಉಳಿಬೇಕು. ಅವರು ತನ್ನ ಅಸ್ತಿತ್ವಕ್ಕಾಗಿ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅನ್ನಂಗೆ ತನ್ನ ಉಳಿವಣಿಗೆ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ. ಅವರು ಯುದ್ಧ ಯಾವಾಗಲೂ ಎಚ್ಚರ ಮತ್ತು ಎಚ್ಚರಿಕೆ ಇರಲೇಬೇಕು ಅವರು. ಅಂದರೆ ಇದು ತಾತ್ಕಾಲಿಕ ಬ್ರೇಕ್ ಅಷ್ಟೇ. ಇದು ಅಂದರೆ ಅವ್ರು ಯಾವಾಗಲೂ ಅವ್ರು ಆತಂಕದಲ್ಲಿ ಇರೋದ್ರಿಂದ ಅವ್ರಿಗೆ ಯಾವಾಗ ತನ್ನ ಮೇಲೆ ಇವ್ರು ಮಾಡಬೇಕು ಅಂತ ಹೊರಟಾಗೆಲ್ಲ ಅವ್ರು ಮಾಡ್ತಾರೆ. ಈಗ ತಾತ್ಕಾಲಿಕ ಬ್ರೇಕ್ ಪ್ರಿಪ್ರೇಷನ್. ಈಗ ಅಮೆರಿಕ ರೆಸ್ಪೆಕ್ಟ್ ಕೊಡಲ್ಲ ಅಂತ ನೀವು ಹೇಳ್ತಾರೆ. ಖಂಡಿತ ಅಮೇರಿಕಾನು ಇಸ್ರೇಲ್ನ ಬಳಸ್ಕೊಳ್ತಾ ಇದೆ, ಇಸ್ರೇಲ್ ಕೂಡ ಅಮೇರಿಕನ್ ಬಳಸ್ಕೊಳ್ತಾ ಇದೆ ಹೊರತು ಇದರಲ್ಲಿ ಯಾವುದೇ ಒಂದು ಒಪ್ಪಂದನೂ ಅಲ್ಲ. ಇದು ಯುದ್ಧ ವಿರಾಮ ಅಂತಕ್ಕಂಥ ಸದ್ಯಕ್ಕೆ ಅಮೇರಿಕಕ್ಕೆ ಏನಾಯಿತು, ಜಾಗತಿಕ ಮಟ್ಟದಲ್ಲಿ ಒತ್ತಡ, ಆಮೇಲೆ ಆಂತರಿಕವಾಗಿ ಡೆಮೊಕ್ರೆಟಿಕ್ ಪಾರ್ಟಿಗಳೆಲ್ಲ ಇವತ್ತು ಟ್ರಂಪ್ ನಿರ್ಧಾರಗಳ ಬಗ್ಗೆ ಸೋಲೆತ್ತಿದ್ದಾರಲ್ಲಿ. ಸೊ ಅವೆಲ್ಲ ಅಪಸ್ವರಗಳಿತ್ತಿದೆ ಅಮೆರಿಕದಲ್ಲೂ ಕೂಡ ನಾಯಕತ್ವ ಕುರಿತು. ನಿಮ್ಮ ಭಾಳ ಮುಗ್ದೂರ್ಸೋಕೆ ಜಾಸ್ತಿ ಆಯಿತು ಅನ್ನೋ ಅರ್ಥದಲ್ಲಿ ಹಂಗಾಗಿ ಇವರೆಲ್ಲವನ್ನು ನಿರ್ಭಯಿಸೋಕ್ಕೋಸ್ಕರ ಅವನಿಗೆ ಕದನ ವಿರಾಮ ಅನಿವಾರ್ಯ ಆಗಿತ್ತು. ಹಾಗಾಗಿ ತನ್ನ ಒತ್ತಡ ತಂತ್ರದ ಮೂಲಕ ಅವ್ರು ಫೈಟ್ ಮಾಡಿದ್ರು. ಅವ್ರು ಇದೇನು ಫಸ್ಟಲ್ಲಿ ಅಮೆರಿಕಕ್ಕಿಂತ ಸೆಟ್ಬ್ಯಾಕ್ಗಳಾಗಿರೋ ಸಣ್ಣ ರಾಷ್ಟ್ರಗಳಿಂದ ಕ್ಯೂಬಾ ಮೇಲಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದು ಸಣ್ಣ ವಿಯೆಟ್ನಾಂ ಇರ್ಬೋದು, ಸಣ್ಣ ರಾಷ್ಟ್ರಗಳು ಅವ್ರಿಗೆ ಎತ್ತಿಟ್ಟು ಕೊಟ್ಟಿದ್ದಾರೆ. ಆದರೂ ಕೂಡ ಪದೇ ತನ್ನ ದೊಡ್ಡಣ್ಣನ ಹಿರಿತನವನ್ನು ನಮ್ಮಲ್ಲಿ ರೌಡಿಸಮ್ ಆ್ಯಟಿಟ್ಯೂಡನ್ನು ತೋರಿಸ್ತಾ ಇರುತ್ತದೆ. ಬಟ್ ಇಸ್ರೇಲು ಮತ್ತು ಇರಾನ್ ವಿಚಾರಕ್ಕೆ ಬಂದರೆ ಇದು ಕದನ ವಿರಾಮ ಅಂತಕ್ಕಂಥದ್ದು ಒಂದು ತಾತ್ಕಾಲಿಕವಾದಂಥ ಒಂಥರ ಶಮನನೂ ಅಲ್ಲ, ಅಥವಾ ಶಾಂತಿ ಕಡೆಗೆ ಹೋಗುವ ಪ್ರಯತ್ನ ರೂಟೂ ಅಲ್ಲ. ಮತ್ತೊಮ್ಮೆ ಮಾಡುವಲು ಯುದ್ಧಕ್ಕೆ ಸನ್ನದ್ಧರಾಗಲು ಮಾಡಿಕೊಂಡಿರುವ ಸಮಯ ಮುಂದೆ ಗಂಡಾಂತರ. ಖಂಡಿತ ಇದು ಸಮಯ ಆತಂಕ ಇರಾನ್ಗೂ ಇದೆ ಅಂತ ಖಂಡಿತ ಇಬ್ಬರಲ್ಲೂ ಇದೆ. ಅದರ ಬಗ್ಗೆ ಈ ಕದನ ವಿರಾಮ ಅಂತಕ್ಕಂಥ ಅಮೆರಿಕ ದೃಷ್ಟಿಕೋನದಿಂದ ಕದನ ವಿರಾಮ ಹೊರತು ಇಸ್ರೇಲು ಮತ್ತು ಇರಾನ್ ಹೋಲಿಸಿದ್ರೆ ಇದು ಮತ್ತೆ ರಿಜುವನೇಟ್ ಆಗಿ ರೀಪ್ರಿಪೇರ್ ಆಗಿ ರೀಸ್ಟ್ರಾಟಜಿ ಮಾಡಿಕೊಂಡು ಮುಂದುವರಿಯೋದಕ್ಕೆ ಇರ್ತಕ್ಕಂಥ ಒಂದು ಕಾಲಾವಕಾಶ ಅಷ್ಟೇ ಹೊರತು
ಇದೇನೂ ಅಲ್ಲ. ರವಿ ಸರ್, ಈಗ ಯಾವಾಗ ಟ್ರಂಪ್ ಕಡೆಯಿಂದ ಈ ರೀತಿಯ ಸ್ಟೇಟ್ಮೆಂಟ್ಗಳು ಹೊರಗಡೆ ಬರ್ತಾ ಇದ್ದಂಗೆ ಇರಾನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಇರುತ್ತೆ. ಅಂದ್ರೆ ನಾವೇ ಗೆದ್ದಿದ್ದೀವಿ ಅಂತ ಸ್ಟೇಟ್ಮೆಂಟ್ ಅವ್ರ ಕಡೆಯಿಂದನೂ ಬಂದಿದೆ. ಅಂದ್ರೆ ಇರಾನ್ ಗೆದ್ದಂಗ, ಇಲ್ಲಿ ಅಮೆರಿಕ ಸೋತಂಗ ಅಥವಾ ಒಂದು ದೊಡ್ಡ ರಾಷ್ಟ್ರ ಆಗಿ ಪದೇ ಪದೇ ಕಳೆದ ಒಂದು 40 ದಿವಸದಿಂದನೂ ಬರೀ ವಾರ್ನಿಂಗೇ ಕೊಡ್ತಾ ಇದ್ರಿ. ಬಟ್ ಇರಾನ್ ಯಾವುದಕ್ಕೂ ಒಪ್ಕೊಳ್ಳಿಲ್ಲ. ನೇರವಾಗಿ ಹೇಳೋರು, ಅವ್ರು ಹೇಳಿದ ತಕ್ಷಣ ನೋಡಿ ಟ್ರಂಪ್ ನೀವು ಮಾಡ್ತಾ ಇರೋದು ತಪ್ಪಿದೆ, ಸರಿನಾ, ನೀವು ಆದರೆ ಹಿಂಗಲ್ಲ ಅದು, ನಾವು ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ, ನಾವು ಸೀಸ್ ಫೈರ್ಗೆ ಒಪ್ಕೊಂಡಿಲ್ಲ ಅಂತ ಇಮಿಡಿಯೇಟ್ ಹೇಳೋರು. ಇಮಿಡಿಯೇಟ್ ಹೇಳೋದ್ರ ಜೊತೆಗೆ ಅವರು ಕಾರಣನೂ ಕೊಡೋರು. ಈಗ ಮಾರ್ಕೆಟು ಏನಂತಾರೆ, ಅಮೆರಿಕ ಡೌ ಜೋನ್ಸು ನ್ಯಾಸ್ಡ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಟ್ರಂಪ್ ಟ್ವೀಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಅವರು ಟ್ರಂಪು ಈಸ್ ನೋನ್ ಫಾರ್ ಟ್ರೇಡಿಂಗ್. ಟ್ರಂಪ್ ದುಡ್ಡು ಮಾಡೋದೇ ಹೆಂಗೆ, ಟ್ರಂಪ್ಗೆ ಇರೋದು ಎರಡೇ ಚಟ. ಒಂದು, ಜನ ಟ್ರಂಪ್ ಅಂತಿರಬೇಕು, ದುಡ್ಡು ಮಾಡಬೇಕು. ಸೊ ಈಗ ಟ್ರಂಪ್ ಹತ್ರ ದುಡ್ಡು ಇಲ್ಲ, ಯಾಕಂತಂದರೆ ಟ್ರಂಪ್ನ ಯಾರೂ ನಂಬ್ತಿಲ್ಲ. ಎರಡನೇದು, ತಮ್ಮ ಏನು ಪ್ರಖ್ಯಾತಿ ಏನಿತ್ತು ಅದು ಕುಖ್ಯಾತಿಗೆ ಇಳಿತಾ ಇದೆ. ಟ್ರಂಪ್ನ ಪದಚ್ಯುತಿಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಲ್ಲಿ ಮಾತುಕತೆ ನಡೀತಾ ಇದೆ. ಆಮೇಲೆ ಅವ್ರ ಪಕ್ಷದಲ್ಲಿ ಇರೋವಂಥವ್ರೆ. ಈಗ ಟ್ರಂಪ್ ಏನಂದ್ರೆ ನಿಮಗೆ ಮೊದಲಿಂದ ಹೇಳ್ಕೊಂಬರ್ತೀನಿ, ನಾನು ರೆಸ್ಯೂಮೇ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಆಗಿದ್ದೇನು, ಅವರ ಇದ್ದಂಥ ಸೇನಾ ಮುಖ್ಯಸ್ಥರುಗಳನ್ನೇ ಚೇಂಜ್ ಮಾಡಿದ್ರು ಅವರು. ಈಗ ಗೆದ್ದಿದ್ಯಾರು? ಇರಾನು. ಆಮೇಲೆ ಏನಂತಂದ್ರೆ ಸ್ಟ್ರೇಟ್ ಆಫ್ ಹಾರ್ಮೋಸಲ್ಲಿ ಇವ್ರು ಯಾವುದೇ ರೀತಿ ಏನು ನಿರ್ಬಂಧ ಏರ್ತಿರಲಿಲ್ಲ, ಮತ್ತು ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇರಲ್ಲ ಯಾರು, ಇರಾನ್ ಅವರು. ಈಗ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನಾವು $2 ಮಿಲಿಯನ್ ಪ್ರತಿ ಒಂದು ವೆಸರ್ಗೆ ತೊಗೋತೀವಿ, ಹೋಗುವಂಥ ಗಾಡಿಗೆ ತೊಗೋತೀವಿ ಅಂತ ಹೇಳ್ಬಿಟ್ಟು. ಅಂದರೆ ಈ ಇಂಡೈರೆಕ್ಟಾಗಿ ಏನಾಯಿತು, ಇರಾನ್ಗೆ ನೀವು ಪರ್ಮಿಷನ್ ಕೊಟ್ಟರೆ. ಆಮೇಲೆ ಇವರೇ ಹಾಕಿದಂಥ ಸ್ಯಾಂಕ್ಷನ್ನು, ಯಾರು, ಅಮೇರಿಕಾ ಟ್ರಂಪ್ ಬಂದಾಗ ಹಾಕಿದಂಥ ಸ್ಯಾಂಕ್ಷನ್ನು. ಈಗ ಟ್ರಂಪ್ ಅದನ್ನ ನಾವಿಲ್ಲ, ನಿಮ್ಮ ಬಗ್ಗೆ ಯಾವುದೇ ಪ್ರತಿಬಂಧ ನಾವು ಏರ್ತಾ ಇಲ್ಲ, ನೀವು ಆಯಿಲ್ ಮಾರ್ಬೋದು ಅಂತಾರೆ, ಅಲ್ಲಿ ರಷ್ಯಾಗೂ ನೀವು ಮಾರ್ಬೋದು ಅಂತಾರೆ. ಏನು ಹೇಳ್ತಾ ಇದ್ದಾರೆ ಟ್ರಂಪು? ಎಲ್ಲನೂ ಏನಂತಂದರೆ ಒಂಥರ ಈ ವಾರ್ ನೋಡ್ತಾ ಇದ್ದರೆ ಇರಾನ್ಗೆ ಪ್ಲಸ್ ಆಗಿದೆ, ಅವ್ರಿಗೆ ಡ್ಯಾಮೇಜ್ ಆಗಿರ್ಬೋದು, ಇಲ್ಲ ಅಂತ ಹೇಳೋಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆ ಇಲ್ಲ ಅಂತಲ್ಲ. ಒಂದು ಭಯ ಹುಡ್ಸಿದೆ ಇರಾನು. UAE ಅಥವಾ ಸೌದಿಗಾಗಿರ್ಬೋದು, ನಾವೇ ಕಿಂಗು, ನಮ್ಮ ಕಡೆ ದುಡ್ಡಿದೆ, ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಪೊಗರಲ್ಲಿದ್ದರು. ಅವ್ರಿಗೊಂದು ಏಟ್ ಕೊಟ್ಟಿದೆ. ಕತಾರ್ ಆಗಿರ್ಬೋದು, ಕತಾರ್ಗೆ ಒಂದು 3-4 ವರ್ಷ ಬೇಕು ಅವ್ರ ಮತ್ತೆ ಮೊದಲಿನಂಗೆ ಸುಧಾರಿಸ್ಕೊಳ್ಳೋಕ್ಕೆ. ಎಲ್ಲರೂ ಸೇಮ್ ಇದ್ದಾರೆ. ಈ ಒಂದು ಗ್ಯಾಪಲ್ಲಿ ಏನಂತಂದರೆ ಮಿಡಲ್ ಈಸ್ಟಲ್ಲಿ ಅತ್ಯಂತ ಸ್ಟ್ರಾಂಗ್ ದೇಶ ಅಂದರೆ ಟರ್ಕಿ, ಸೌದಿ, ಆಮೇಲೆ ಇರಾನು. ಟರ್ಕಿ ಇರಾನ್ ಜೊತೆ ನಿಂತಿದೆ. ಯಾಕಂತಂದರೆ ಈ ವಾರಲ್ಲಿ ಒಂದು 2-3 ಮಿಸ್ಪ್ಲೇಸ್ ಆಯಿತು. ಏನಂತಂದರೆ ಬಾಂಬ್ ಹಾಕಿದ್ದೇ ಯಾರು, ಟರ್ಕಿ ಮೇಲೆ ಹಾಕ್ಬಿಟ್ಟು ಇರಾನ್ ಹಾಕಿದ್ರು ಅಂತ ಹೇಳಿದ್ರು. ಅದಕ್ಕೆ ಇರಾನವ್ರು ಹೇಳಿದ್ರು, ಇಲ್ಲ ನಾವು ಹಾಕಿಲ್ಲ, ಇದ್ರ ತನಿಖೆ ಆಗಲಿ, ನಾವು ನಿಮ್ಮ ಜೊತೆ ಕೊಡ್ತೀವಿ, ಜೊತೆಗೆ ನಿಂತ್ಕೋತೀವಿ ಅಂತ. ಇಮಿಡಿಯೇಟ್ ಟರ್ಕಿ ಹೇಳ್ತು, ನಾವು ಇರಾನ್ ಜೊತೆ ಇರ್ತೀವಿ ಅಂತ. ಸೊ ಏನಂತಂದರೆ ಇರಾನು ಎಲ್ಲನೂ ಏನಂತಂದರೆ ತನ್ನ ಟ್ರಾನ್ಸ್ಪರೆನ್ಸಿ ಮತ್ತು ಸತ್ಯದಿಂದ ಗೆಲ್ತಾ ಐತೆ. ಒಂದು, ಇರಾನಿಗೆ ಏನಂತಂದರೆ ಚೈನಾ ಸಪೋರ್ಟ್ ಮಾಡ್ತಾಯಿದೆ, ರಷ್ಯಾ ಸಪೋರ್ಟ್ ಮಾಡಿ, ನೋ ಡೌಟ್. ಚೈನಾ ಯಾಕೆ ಸಪೋರ್ಟ್ ಮಾಡ್ತಾಯಿದೆ, ರಷ್ಯಾ ಯಾಕೆ ಸಪೋರ್ಟ್ ಮಾಡ್ತಾಯಿದೆ ಅಂತಂದರೆ ರಷ್ಯಾದೊಂದು ಪಾಲಿಸಿ ಇದೆ, ಹೈಡ್ ಯುವರ್ ಸ್ಟ್ರೆಂತ್, ಬೈಡ್ ಯುವರ್ ಟೈಮ್ ಅಂತ ಹೇಳ್ಬಿಟ್ಟು. ಸೊ ರಷ್ಯಾ ಏನಂತಂದರೆ ಏನೂ ಇನ್ವೆಸ್ಟ್ ಮಾಡ್ತಿಲ್ಲ, ಒಬ್ಬ ಆರ್ಮಿನೂ ಕೆಳಗಿಳಿಸ್ತಾ ಇಲ್ಲ ಗ್ರೌಂಡ್ ಮೇಲೆ. ಆದರೆ ಅಮೇರಿಕಾ ವೀಕ್ನೆಸ್ ಏನಂತ ತಿಳ್ಕೊತಾ ಇದೆ, ಅದು ಟೆಸ್ಟ್ ಮಾಡ್ತಾ ಇದೆ. ಅಮೇರಿಕಾ ಹೇಳ್ತಾ ಇತ್ತು, ನಾನು F-35 ಜಗತ್ತಿನಲ್ಲಿ ಯಾರೂ ಹೊಡೆಯೋಕ್ಕೆ ಸಾಧ್ಯ ಇಲ್ಲ, ಕಣ್ಣಿಗೆ ಕಾಣಿಸಲ್ಲ ಅಂತ ಹೊಡೆದು ತೋರಿಸ್ತಾರೆ. ಇರಾನ್ ಹೇಳಿದ್ರೆ ನಾನು ಯಾವುದೋ ಒಂದು ಗುಜ್ರಿ ಇದರ ಮಿಸೈಲಲ್ಲಿ ಹೊಡೆದು ಬಿಸಾಕಿದ್ದೀನಿ ಅಂತ. ಇದರಿಂದ ಏನಾಯಿತು ಅಂತಂದರೆ ಅದನ್ನ ಯಾರ್ಯಾರು ಬುಕ್ ಮಾಡಿದ್ರು ಅದನ್ನ 2,000 ಕೋಟಿಗಿಂತ ಜಾಸ್ತಿ ತಗೋತಾ ಇಲ್ಲ. ಈಗ ಅವೆಲ್ಲ ಬುಕ್ಕಿಂಗ್ ಕ್ಯಾನ್ಸಲ್ ಆಗ್ತದೆ. ಎಲ್ಲರೂ ಏನಂದ್ರೆ ರಷ್ಯಾ, ಚೈನಾ, ಫ್ರಾನ್ಸ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಅಮೇರಿಕಾ ಆರ್ಥಿಕವಾಗಿ ಕುಗ್ತಾ ಇದೆ. ಅಮೇರಿಕಾದ ಪ್ರತಿಯೊಂದು ಏನು ಫೈಟರ್ ಜೆಟ್ಟು ಅದೇನು ತನ್ನ ಹೆಮ್ಮೆ ಅಂತ ಬೀಗ್ತಾ ಇತ್ತು. ಅಮೇರಿಕಾ ಏನಂತಂದರೆ ಈ ಟಾಪ್ ಗನ್ ಮ್ಯಾವರಿಕ್ ಈ ಥರ ಮೂವಿ ತೋರಿಸ್ತೀವಲ್ಲ, ಅಲ್ಲೆಲ್ಲ ಅಮೇರಿಕನ ತುಂಬ ವೈಭವದಿಂದ ತೋರಿಸ್ಬಿಡ್ತಾರೆ. ಅಮೇರಿಕಾ ಈ ಜಸ್ಟ್ ಒಂದು ಬಟನ್ ಅಮೇರಿಕದಾಗ ಇಡೀ ಒಳ್ಳೆ ಇದಾಗ್ಬೋದು ಅಂತ. ಬಟ್ ಇರಾನ್ ತೋರಿಸ್ತು, ನಿಮ್ಮ ಮಸಲ್ ಪವರ್ ನಮ್ಮ ಮುಂದೆ ನಡೆಯಲ್ಲ, ನಿಮ್ಮ F-35 ನಮ್ಮ ಮುಂದೆ ನಡೆಯಲ್ಲ, ಹೊಡೆದು ಬಿಸಾಕಿದ ಇಮೇಜು ಸಹ ಅವರು ರಿಲೀಸ್ ಮಾಡಿದ್ರು. ಏನ ಆಗ್ತಾ ಇದೆ ಅಂತಂದ್ರೆ ಓವರಾಲಾಗಿ ಏನಂತಂದರೆ ಅಮೇರಿಕಾ ಮುಖ ಗೊತ್ತಾಗ್ತಾ ಇದೆ ಏನು ಅಂತ. ಈ ಹಿಂದೆ ಈ ಎಲ್ಲ ಗೊತ್ತಾಗಿದೆ. ಇರಾನ್ ಏನಂತ ಅಮೆರಿಕ ಇನ್ಮೇಲೆ ಮೂಗ್ ತೂರ್ಸಲ್ಲ ಅಂತ ಅನ್ಸುತ್ತೆ ಯಾವುದೇ ವಿಚಾರದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಅವರೆಲ್ಲ ಏನಂತಂದರೆ ಅವ್ರು ಕ್ಲೀನಾಗಿ ಹೇಳಿದ್ರು, ಎಪ್ಸ್ಟೀನ್ ಫೈಲ್ಸ್ ಹೊರಗೆ ಬರ್ತಾ ಇದೆ, ಎಪ್ಸ್ಟೀನ್ ಫೈಲ್ಸಲ್ಲಿ ಟ್ರಂಪ್ದು ಏನಿದೆ ತುಂಬ ವಿಡಿಯೋಸ್ಗಳಿದ್ದಾವೆ, ಇದನ್ನು ಮುಚ್ಚಾಕೋಕ್ಕೆ ಟ್ರಂಪ್ ಏನು ಮಾಡಿ ಡೈವರ್ಟ್ ಮಾಡೋಕ್ಕೆ ಈ ಯುದ್ಧ ಮಾಡಿದ್ದು ಅಂತ. ಇಸ್ರೇಲ್ಗೆ ಬೇಕಾಗಿತ್ತು, ಇಸ್ರೇಲ್ ಮಾಡ್ತಾನೆ ಇದ್ರು, ಅದ್ರ ಜೊತೆಗೆ ಇವ್ರನ್ನ ಆ್ಯಡ್ ಆನ್ ಆಗಿ ಸೇರಿಸ್ಕೊಂಡ್ರು. ಯಾಕಂದರೆ ಟ್ರಂಪ್ಗೆ ತನ್ನ ಜನಪ್ರಿಯತೆ ಕುಗ್ಬಾರ್ದು ಅಂತ ಯುದ್ಧಕ್ಕೆ ಬಂದಾಗ ಏನಾಯ್ತು, ಈ ಯುದ್ಧದಲ್ಲಿ ಕೆಲವು ವಿಷಯಗಳು ಹೊರಗೆ ಬಂದವು. ಏನಂತಂದ್ರೆ ಟ್ರಂಪ್ ಹೇಳ್ತಾನೆ, ಟ್ರಂಪ್ ಹೇಳೋದೇನಂದ್ರೆ ನಾನು ಭಾರತದ ಫ್ರೆಂಡು, ಮೋದಿ ಮೇರ ದೋಸ್ತ್ ಅಂತ ಹೇಳ್ತಾರೆ. ದೋಸ್ತಲ್ಲ, ನಾವು ಇದೊಂದು ಹೇಳ್ತೀನಿ, ನಾನು ಇದನ್ನ ಹೇಳಲೇಬೇಕು. ಯಾಕಂತಂದರೆ ಇರಾನ್ 2018ರಲ್ಲಿ ನಮ್ಗೆ ಹೇಳುತ್ತೆ, ಇಲ್ಲಿಂದ ಒಂದು ಪೈಪ್ ಹಾಕೋಬೇಡಿ, 750-800 ಕಿಲೋಮೀಟರ್ ಆಗುತ್ತೆ ಗುಜರಾತ್ಗೆ, ನೀವು ಪೆಟ್ರೋಲ್ ತೊಗೊಳ್ಳಿ, ಏನು ಒಪೆಕ್ ಅವ್ರು ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ ಅದಕ್ಕಿಂತ 12% ಕಮ್ಮಿ ರೇಟಿಗೆ ನಾನು ಪೆಟ್ರೋಲ್ ಕೊಡ್ತೀನಿ ನಿಮಗೆ, ಗ್ಯಾಸ್ ಬೇಕಾದ್ರೆ ಫ್ರೀ ಆಗಬೇಕಾದ್ರೆ ತೊಗೊಳ್ಳಿ, ನನಗೇನು ಇದಿಲ್ಲ. ಈ ರೀತಿ ಒಂದು ನೆಗೋಷಿಯೇಷನ್ ಆಗ್ತಾ ಇರುತ್ತೆ. ಬಟ್ ಪಾಕಿಸ್ತಾನದ ಮೇಲೆ ಹಾಕಬೇಕಾಗಿತ್ತು ಪೈಪು.
ಆ ಪೈಪ್ನ ಎಳಿಬೇಕಾದ್ರೆ ಅವಾಗ ಹೇಳ್ತಾರೆ ಅವ್ರು ಏನೋ ನಾನು ಪಾಕಿಸ್ತಾನ ಒಪ್ಪಿಸ್ತೀನಿ ನೀವು ಹಾಕೊಳ್ಳಿ, ಪಾಕಿಸ್ತಾನ ಒಪ್ಪಿಸ್ತಾರೆ. ಒಪ್ಸಿದ ಮೇಲೆ ಏನಾಗುತ್ತೆ, ಇವ್ರು ಹೇಳಿರ್ತಾರೆ 12 ದಿವಸ ಟೈಮ್, ನಿಮಗೆ 7 ದಿವಸ ಟೈಮ್ ಕೊಡ್ತೀವಿ, ನೀವು ಪೆಟ್ರೋಲ್ ತೊಗೊಂಡು ದುಡ್ಡು ಕೊಡಬೇಡಿ, ತೊಗೊಂಡು ರಿಫೈನ್ ಮಾಡಿ ಮಾರಿ ನಿಮ್ಮ ಹತ್ರ ದುಡ್ಡು ಬಂದ ಮೇಲೆ ನಮಗೊಂದಿಷ್ಟು ವಸ್ತುಗಳು ಬೇಕು. ಅಂದರೆ ಅವ್ರಿಗೆ ಏನಂತ ಅಂದರೆ ಪಾಕಿಸ್ತಾನದವ್ರಿಗೆ ತರಕಾರಿ ಬೇಕು, ಫ್ರೂಟ್ಸ್ ಬೇಕು, ಮೊಟ್ಟೆ ಬೇಕು, ಚಿಕನ್ನು, ಇವೆಲ್ಲ ಮಾಂಸ ಏನಿದೆ ಅದೆಲ್ಲ ಅವ್ರಿಗೆ ಬೇಕು. ಆಮೇಲೆ ಬಾಸ್ಮತಿ ರೈಸ್ ಬೇಕು ಇಂಡಿಯಾದವ್ರಿಗೆ. ಇದೆಲ್ಲ ತೊಗೊಂಡು ಉಳಿದಂಥ ದುಡ್ಡನ್ನ ಯುಕೋ ಬ್ಯಾಂಕಲ್ಲಿ ರುಪೀಸಲ್ಲಿ ಕೊಡಿ ಅಂತ ಹೇಳ್ತಾರೆ. ರುಪೀಸಲ್ಲಿ ಯಾವ ದೇಶ ನಿಂಗೆ ಹೇಳಲ್ಲ, ನಿಮ್ಮ ಕರೆನ್ಸಿಲೇ ಕೊಡಿ ಅಂತ. ಈ ಆಫರ್ ಕೊಟ್ಟಿರ್ತಾರೆ ಕಮೇನಿ, ಇಸ್ರೇಲ್ ಅವ್ರು, ನಮ್ಮ ಇರಾನ್ ಅವ್ರು ನಮಗೆ. ಬಟ್ ನಾವೇನು ಮಾಡ್ತೀವಿ, ಟ್ರಂಪ್ ಹೇಳ್ತಾರೆ ನೀವು ಯಾವ ಕಾರಣಕ್ಕೂ ಪೈಪ್ ಹಾಕಂಗಿಲ್ಲ. ಒಂದು ನೋಡಿ, ನೀವು ಪೈಪ್ ಹಾಕೋದ್ರಿಂದ ಲಾಭ ಏನು ಅಂತಂದ್ರೆ ನಿಮಗೆ ಇಲ್ಲೇನು ಲೋಡಿಂಗು ಅನ್ಲೋಡಿಂಗು ಬರುತ್ತೆ ಶಿಪ್ಪು, ಅದು ಉಳಿತೆ, ಅಲ್ಲೊಂದು 15% ಉಳಿಸ್ತೀರಿ. ಇವ್ರು 12% ಕಮ್ಮಿ ಕೊಡ್ತಾ ಇದ್ದಾರೆ. ನೀವು ಏನಂತಂದ್ರೆ 50-60 ರೂಪಾಯಿ ಪೆಟ್ರೋಲ್ ನಾವು ಇಲ್ಲಿ ಇದು ಮಾಡ್ಬೋದಾಗಿತ್ತು. ಜೊತೆಗೆ ನಾವು ಇದೇ ಪೆಟ್ರೋಲ್ ರಿಫೈನ್ ಮಾಡಿ ಬಾಂಗ್ಲಾದೇಶ, ಶ್ರೀಲಂಕಾ, ಮಯನ್ಮಾರು, ಮಲೇಷಿಯಾ, ಸಿಂಗಾಪುರ ಮುಂದಿನಿರೋ ದೇಶಕ್ಕೆ ಮಾರಿದ್ರು ಯಾರು ಕ್ವಶನ್ ಮಾಡ್ತಿರಲಿಲ್ಲ. ಸೊ ಇಂಥ ಒಂದು ಅವಕಾಶ ನಾವು ಟ್ರಂಪ್ ಹೇಳುತ್ತೆ, ಇದು ಯಾವ ಕಾರಣಕ್ಕೂ ನೀವು ಹಾಕಂಗಿಲ್ಲ, ಅವ್ರ ಮೇಲೆ ಸ್ಯಾಂಕ್ಷನ್ ಇದೆ, ನೀವು ಮಾಡೋಕ್ಕೂಡ್ದು ಅಂತ. ನಾವು ಅದನ್ನ ಮಾಡಲ್ಲ. ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ, ನಾವು ಅವತ್ತೇನಾದರೂ ಪೈಪ್ ಹಾಕ್ಸ್ಕೊಂಡಿದ್ರಿ, ಇವತ್ತು ಆರ್ಮೋಜ್ ಬಂದಾಗಿರಲಿ, ಯಾವುದೇ ಏನು ಜಲಸಂಧಿ ಬಂದಾಗ ನಮಗೇನು ಸಮಸ್ಯೆ, ನಮ್ಮ ಬರೋ ಪೈಪ್ ನಮ್ಮ ನೀರು ಬರ್ತಾ ಇರ್ತಿತ್ತು, ಆರಾಮಾಗಿರ್ತೀವಿ. ಈಗ ನೋಡಿ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ, ಕಿಲೋಮೀಟ್ರ್ ಗಟ್ಟಲೆ LPGಗಾಗಿ ನಿಂತವ್ರೆ, ಬೈದಲ್ಲಿದ್ದಾರೆ, ಎಷ್ಟೋ ಹೋಟೆಲ್ಗಳು ಮುಚ್ಕೊಂಡಿದ್ದಾರೆ. ಏನಕ್ಕೆ ಅಂತ ನಾವು ಮಾಡಿದ ತಪ್ಪು. ಯಾವತ್ತೂ ಏನಂತ ಅಂತಂದರೆ ನಾವುಗಳು ನಮ್ಮ ವಿವೇಚನೆಯಿಂದ ಯೋಚನೆ ಮಾಡಬೇಕು, ನನಗೆ ಇದರಿಂದ ಏನು ಲಾಭ ಆಗುತ್ತೆ ಅಂತ. ಈ ಒಂದು ವಿಷಯಕ್ಕೆ ಸಹ ನೋಡಿದ್ರೆ ಪಾಕಿಸ್ತಾನ ಅಂಥ ಯೂಸ್ ತುಂಬ ತೊಗೊಳುತ್ತೆ, ಅಮೇರಿಕದ ಹತ್ರ ಲಾಭ ತೊಗೊಳುತ್ತೆ, ಚೈನಾದ ಹತ್ರದಿಂದನೂ ತೊಗೊಳುತ್ತೆ. ಬಟ್ ನಾವು ಇದರಲ್ಲಿ ಎಲ್ಲೋ ಈ ಒಂದು ಒತ್ತಡಕ್ಕೆ ಮಣಿಬಾರ್ದಾಗಿತ್ತು. ಎಸ್, ಟ್ರಂಪ್ ಯಾವಾಗಲೂ ಮಾಡೋದೇನಂತಂದ್ರೆ ಅಮೇರಿಕ ತನ್ನ ಉತ್ಪನ್ನಗಳನ್ನ ಮಾರೋಕ್ಕೆ ಇಂಡಿಯಾ ಬೇಕು ಅವ್ರಿಗೆ. ಯಾಕಂದ್ರೆ ಅತಿ ಹೆಚ್ಚು ಮಿಡಲ್ ಫ್ಯಾಮಿಲಿ ಇರೋದು ನಮ್ಮಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋದು. ಹಾಗಾಗಿ ಭಾರತದ ಮೇಲೆ ಅವ್ರು ಯುದ್ಧ ಮಾಡಲ್ಲ. ಭಾರತ ಹೇಳ್ದಂಗೆ ಕೇಳಬೇಕು. ಅವರು ಏನಿರ್ಬೋದು, ಆ್ಯಪಲ್ ಫೋನ್ ಆಗಿರ್ಬೋದು, ಕೋಕೋಕೋಲಾ ಇರ್ಬೋದು, ಪೆಪ್ಸಿ ಇರ್ಬೋದು, ಅಡೋಬಿ, ಆಮೇಲೆ ನಾವು ಬಳಸುವಂಥ ಫೇಸ್ಬುಕ್, ವಾಟ್ಸಪ್ಪು, ಮೆಟಾ, ಏನೇನು ಹೇಳ್ತಾ ಇದ್ದೀವಲ್ಲ, ಯೂಟ್ಯೂಬ್, ಗೂಗಲ್ ಎಲ್ಲ ಅಮೇರಿಕದ್ದು. ಅಮೇರಿಕಕ್ಕೆ ದುಡ್ಡು ನಾವು ಕೊಡ್ತಾ ಇದ್ದೀವಿ, ನಾವು ಅವ್ರ ಬಿಸ್ನೆಸ್ನ ನಡೆಸ್ತಾ ಇದ್ದೀವಿ. ನಾವು ಈಗ ಚೈನಾ ಹಿಂಗೆ ಬ್ಯಾನ್ ಮಾಡಿದೆ, ನಾವೇನಾದರೂ ಬ್ಯಾನ್ ಮಾಡಿಬಿಟ್ರೆ, ಚೈನಾ ಐಫೋನ್ ಬಿಟ್ಟು ಬೇರೆ ಯಾವುದೋ ಅಮೇರಿಕದಿಂದ ತೊಗೊಳ್ಳಿ, ನಾವೇನಾದರೂ ಬ್ಯಾನ್ ಮಾಡಿದ್ರೆ ನಮ್ಮ ಇಡೀ ಜಗತ್ತಿನಲ್ಲಿ ಇರೋವಂಥ 45% ಜನಸಂಖ್ಯೆನೇ ಅವ್ರ ಹತ್ರ ಇಲ್ಲಾಂದ್ರೆ ಯಾವ ಬಿಸ್ನೆಸ್ ಮಾಡಿದ್ರೆ ಏನು ಸಕ್ಸಸ್ ಆಗ್ತಾರೆ ಅವರು. ಸೊ ಈ ಅಮೇರಿಕೆಗೆ ಒಂದು ಭಯ ಇರೋ, ಚೈನಾ ಕಳ್ಕೊಬಿಟ್ಟಿದ್ದೀವಿ, ಇಂಡಿಯಾನ ಇಟ್ಕೋಬೇಕು. ಬಟ್ ಇಂಡಿಯಾ ಏನಂತಂದ್ರೆ ನಮಗೆ ಟ್ರೇಡಿಗೆ ಬೇಕು, ನಾವೇನು ಡಂಪ್ ಮಾಡ್ತೀವಿ ಅದು ತೊಗೋಬೇಕು, ಆ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ನಮ್ಮ ಅಷ್ಟೇ. ವೆಂಕಟೇಶ್ ಸರ್, ಈಗ ಈ ಯುದ್ಧದಲ್ಲಿ ಅಮೆರಿಕ ಸಾಧಿಸಿದ್ದೇನು, ಕಳೆದುಕೊಂಡಿದ್ದೇನು? ಸಾಧಿಸಿದ್ದು ಏನೂ ಇಲ್ಲ, ಪ್ರತಿಯೊಂದು A to Z ಕಳ್ಕೊಂಡಿದೆ. ಒಂದು ಸೂಪರ್ ಪವರ್ ಅಂತಕ್ಕೊಂದು ಅದು ಒಂದು ಹಿಂದಿಯ ಕಹಾವತ್ತ, ಬಂದ್ ಮುಟ್ಟಿ ಲಾಕಿ ಖುಲ್ಗಾಯ್ತು ಖಾಕಿ ಅಂತಕ್ಕೊಂದು. ಸೊ ಆ ಟೈಪ್ ಅಮೆರಿಕದ ಸ್ಥಿತಿ ಆಗಿದೆ. ಇದು ಯುದ್ಧದಲ್ಲಿ ಎಂಟ್ರಿ ಆಗಿದ್ದಿಲ್ಲ ಅಂತಂದ್ರೆ ಜನರಿಗೆ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಇವ್ರೊಂದು ದೊಡ್ಡ ಸೂಪರ್ ಪವರ್ ನೀವು ಎದುರು ಹಾಕೊಳಕ್ ಹೋಗ್ಬಾರ್ದು ಅಂತಕ್ಕೊಂದು ಎಲ್ಲ ವರ್ಲ್ಡ್ ಏನಪ್ಪಾ ಅಂದ್ರೆ ಸುಮ್ಮನೆ ಹೆದರ್ಕೊಂಡು ಕೂಡ್ತಿದ್ರು. ಒಂದು ಅಮೆರಿಕ ಇದು ಸೂಪರ್ ಪವರ್ ಅಂತ ಸ್ಟೇಟಸ್ ಕಳ್ಕೊಂಡಿದ್ದಾರೆ. ಎರಡನೇದು ಈ ಲೀಡರ್ಶಿಪ್ ನಿಂದ ಆ ದೇಶಕ್ಕೆ ಪೆಟ್ಟು ಬಿತ್ತು, ಯಾರು ಡೊನಾಲ್ಡ್ ಟ್ರಂಪ್ ದಿಂದ. ಅದ್ರ ಸಲುವಾಗಿ ರಷ್ಯಾದವರು ಕೆಲವೊಮ್ಮೆ ಹೇಳ್ತಿದ್ರು, ಅದ್ರು ಒಂದು ದೇಶನ ಹಾಳು ಮಾಡ್ಬೇಕಂತಂದ್ರೆ ಮಿಸೈಲ್, ರಾಕೆಟ್, ಬಾಂಬ್ಸ್, ನ್ಯೂಕ್ಲಿಯರ್ ಬಾಂಬ್ಸ್ ಏನು ಬೇಕಾಗಿಲ್ಲ, ಆ ದೇಶಕ್ಕೆ ಒಬ್ಬ ವರ್ಸ್ಟ್ ಲೀಡರ್ನ ಎಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ಪ್ರೆಸಿಡೆಂಟ್ ಆಗಿ, ಅವನೇ ಹಾಳು ಮಾಡ್ತಾನ. ಅದಕ್ಕೊಂದು ಕಾರ್ಟೂನ್ ಸಹ ಇದೆ, ಏನಂತಂದ್ರೆ ರೊನಾಲ್ಡ್ ರಿಗನ್ ಹೇಳ್ತಾನ, ಐ ಡಿಸ್ಟ್ರಾಯ್ಡ್ USSR ಅಂತಕ್ಕೊಂದು ರೊನಾಲ್ಡ್ ರಿಗನ್ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಒಂದು ಕಾರ್ಟೂನ್ ಇದೆ, ಐ ಡಿಸ್ಟ್ರಾಯ್ಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಂತಕ್ಕೊಂದು. ಆ ಸ್ಥಿತಿಗೆ ಬಂದ್ಬಿಟ್ಟಿದೆ ಈಗ. ಒಂದು ಅವ್ರದ್ದು ಅಮೆರಿಕ ಯಾವ್ದು ಸೂಪರ್ ಪವರ್ ಸ್ಟಾಟಸ್ ಕಳ್ಕೊಂಡ್ರು. ಎರಡನೇದು ಅವ್ರದ್ದು ಆರ್ಮ್ಸ್ ರೇಸ್ ನಲ್ಲಿ ಏನಿದ್ರು ಮುಂದಿದ್ರು ಅವರು. ಎಲ್ಲ ಏರ್ಕ್ರಾಫ್ಟ್ ಮಾರಾಟ ಆಗ್ಲಿ, ಬಂದೂಕು, ಮಿಸೈಲ್ಸ್, ಅದು ಇದು ಟೆಕ್ನಾಲಜಿ. ಇದಕ್ಕೆ ಏನಂತಂದ್ರೆ ಇವು ಯುದ್ಧ ರಂಗದಲ್ಲಿ ಇವೆಲ್ಲ 1 by 1 ಇವು F-35 ಬಗ್ಗೆ ಈಗ ಹಿಂದಕ್ಕೆ ಮಾತಾಡ್ತಾ ಇದ್ವಿ. ಯಾಕಂದ್ರೆ ಅದು ರಡರ್ದಲ್ಲಿ ಡಿಟೆಕ್ಟ್ ಆಗೋದಿಲ್ಲ. 5th ಜನರೇಷನ್ ಏರ್ಕ್ರಾಫ್ಟ್, ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂತದನ್ನೇ ಇವರು ಇರಾನ್ದವ್ರು ಹೊಡೆದಾಕಿದ್ರು. ಅದಕ್ಕಿಂತ ಮೊದಲು ಕುವೈತದಲ್ಲಿ F-15 ಅಂತಕ್ಕೊಂದು 3 ಏರ್ಕ್ರಾಫ್ಟ್ ಹೊಡೆದಾಕಿದ್ರು. ಮತ್ತ ಪೈಲಟ್ ರೆಸ್ಕ್ಯೂ ಮಾಡ್ಬೇಕಂತ ಹೋಗ್ಬೇಕಾದ್ರೆ C-130 ಅಂತಕ್ಕೊಂದು 2 ಟ್ರಾನ್ಸ್ಪೋರ್ಟ್ ಪ್ಲೇನ್ಸ್, ಮತ್ತ
ಬ್ಲಾಕ್ ಹಾಕ್ಸ್ ಅಂತ 2 ಹೆಲಿಕಾಪ್ಟರ್ ಹೊಡೆದ್ರು. ಅದಲ್ಲೇ ಇವೆಲ್ಲ ಇದಾದ ಕೂಡಲೇ ಈಗ ಇವೆಲ್ಲ ಏರ್ಕ್ರಾಫ್ಟ್ಸ್ ಏನು ಬಿದ್ದಾವಲ್ಲ ಈಗ, ಆಮೇಲೆ ಒಂದು ಮಿಡ್ ಏರ್ ರಿಫಿಲಿಂಗ್, ಒಂದು ಅವ್ಯಾಕ್ಸ್ ಅಂತಂದ್ರೆ ಒಂದು ರಡಾರ್ ಟೈಪ್ ಮಾನಿಟರ್ ಮಾಡಕ್ ಒಂದು ಏರ್ಕ್ರಾಫ್ಟ್ ಇರ್ತದೆ. ಎಲ್ಲ ಕೆಟಗರಿಯಲ್ಲಿ ಏರ್ಕ್ರಾಫ್ಟ್ಸ್ ಅವ್ರನ್ನ ಕಳ್ಕೊಂಡ್ರು. ಅಂದ್ರೆ ಮುಂದೆ ನೀವು ಈ ತರ ಎಕ್ವಿಪ್ಮೆಂಟ್ ಬೇರೆ ದೇಶಗಳು ಮಾರಾಟ ಹೆಂಗ್ ಮಾಡ್ತಾರೆ ನೀವು? ಯಾಕಂದ್ರೆ ಯುದ್ಧದಲ್ಲಿ ಟೆಸ್ಟ್ ಆಗ್ಬಿಟ್ಟವ. ಅಂದ್ರೆ ಇದನ್ನ ಇರಾನ್ ಅಂತ ದೇಶ ಹೊಡಿಬೇಕಂದ್ರೆ ರಷ್ಯಾ ಮತ್ತೆ ಚೈನಾ ಬಿಡ್ತಾರ ಅವ್ರು, ಇಂಡಿಯಾ ಬಿಡ್ತದನ. ಸೊ ಹಿಂಗಾಗಿ ಏನಾಗ್ಬಿಟ್ಟದ, ಅವ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಮಿಲಿಟರಿ ಎಕ್ವಿಪ್ಮೆಂಟ್ ಕಡಿಮೆ ಆಗ್ಬಿಟ್ಟದ. ಆಮೇಲೆ ಥರ್ಡ್, ಪಾಕಿಸ್ತಾನ, ಇರಾನ್ ಮತ್ತೆ ಅಮೆರಿಕ ಎಲ್ಲರೂ ಕೂಡ ಒಂದಾಗ್ಬಿಟ್ರೆ ಭಾರತಕ್ಕೆ ಆತಂಕ ಇದೆ. ಅಕ್ಕಪಕ್ಕದಲ್ಲಿ ದೇಶದಲ್ಲಿ ಈ ರೀತಿಯಾಗಿ ಎಲ್ಲರೂ ಒಂದಾಗ್ಬಿಟ್ರೆ ಭಾರತ ಏನು ಮಾಡಬೇಕು? ಭಾರತ ಮುಂದಿನ ಪರಿಸ್ಥಿತಿ ಏನು? ಈಗ ಹಾರ್ಮುಜ್ ಮುಕ್ತ ಅಂತ ಹೇಳಲಾಗ್ತಾ ಇದೆ, ಭಾರತಕ್ಕೆ ಅದರಿಂದ ಏನಾದರೂ ಸಮಸ್ಯೆ ಆಗುತ್ತದೆ? ವೆಂಕಟೇಶ್ ಸರ್, ಈಗ ಹಾರ್ಮುಜ್ ಜಲಸಂಧಿಗೆ ನಮ್ಮ ಕೈಯಲ್ಲಿ ಇರಬೇಕು, ನಮಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈಗ ಬೇಡಿಕೆನ ಇಟ್ಟಿರುವಂಥ ಪ್ರಮುಖ 10 ಬೇಡಿಕೆಯಲ್ಲಿ ಇದು ಒಂದು ಕೂಡ ಮೇನ್ ಬೇಡಿಕೆ ಆಗುತ್ತೆ. ಇದಕ್ಕೆ ಈಗ ಅಮೆರಿಕ ಒಪ್ಕೊಳ್ಳುತ್ತಾ ಹೇಗೆ ಅಂತೇಳಿ? ಅದನ್ನು ಹೇಗೆ ಹಿಂದಿನ ಯಥಾಸ್ಥಿತಿಗಳು ಹೇಗೆ ಕಾಪಾಡ್ತಿತ್ತೋ ಅದನ್ನು ಸ್ವಲ್ಪ ಮಟ್ಟಿಗೆ ಲಿಬರಲ್ ಆಗೋದು ಬಿಟ್ಟರೆ ಸಂಪೂರ್ಣವಾಗತಕ್ಕಂಥದ್ದನ್ನು ಅಮೆರಿಕ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಮುಕ್ತವಾಗಿ ಎಲ್ಲರಿಗೂ ಕೂಡ ಅವಕಾಶಗಳು ಬರುತ್ತೆ. ಮತ್ತು ಎರಡನೇದಾಗಿ ಹೇಳಿದಾಗೆ ಅವ್ರಿಗೇನು ಅದಕ್ಕೆ ಫೀಸ್ನ ವಿಧಿಸಬೇಕು ಅಂತಿದ್ದಾರೆ, ಅದು ಕೂಡ ಒಪ್ಕೊಳ್ಳಲ್ಲ. ಆ ಟೋಲ್ ಕೂಡ ಒಪ್ಕೊಳ್ಳಲ್ಲ. ಸೊ ಅದು ಕೂಡ ಡಿವೇಟ್ ಆಗಲೇಬೇಕಾಗತ್ತೆ. ಸಂಧಾನಗಳಲ್ಲಿ ಷರತ್ತುಗಳಲ್ಲಿ ಅವ್ರು ಹಾಕಲೇಬೇಕಲ್ಲ ಷರತ್ತುಗಳು. ಈಗ ಅವ್ರು ಹಾಕಿದಾಗ ಇವ್ರು ಹಾಕಬೇಕಾಗತ್ತೆ. ನೆಗೋಷಿಯೇಷನ್ ಬಂದಾಗ ಅವು ಎರಡೂ ಕೂಡ ಚರ್ಚೆ ಆಗೇ ಆಗುತ್ತೆ. ಹಾಗಾಗಿ ಅವ್ರಿಗೆ ಅನಿವಾರ್ಯ, ಯುದ್ಧದಲ್ಲಿ ಆಗಿರ್ತಕ್ಕಂಥ ಹಾನಿ ಅದನ್ನು ಕಾಂಪನ್ಸೇಟ್ ಮಾಡಬೇಕು ಅವರು, ಅನಿವಾರ್ಯ ಆಗುತ್ತೆ. ಬಟ್ ಅಷ್ಟು ಈಸಿಯಾಗಿ ಅದನ್ನು ಅಮೆರಿಕ ಒಪ್ಕೊಳ್ತಕ್ಕಂಥ ನಾವಂತೂ ಭಾವಿಸಲ್ಲ ಅದನ್ನು. ಸೊ ಹಾನಿಯನ್ನು ಕೂಡ ಭರಿಸಬೇಕು ಅನ್ನೋಂಥ ಬೇಡಿಕೆ ಇದೆ ಅವ್ರದ್ದು. ಅದನ್ನು ಯಾರು ಅದನ್ನು ವಿ ಶುಡ್ ಬಿಲ್ ದ ಕ್ಯಾಟ್, ಅಮೆರಿಕನೇ ಭರಿಸಬೇಕು. ಅದೇ ಅದು ಸಾಧ್ಯನಾ? ಅದನ್ನು ಈ ಸಂದರ್ಭದಲ್ಲಿ ಇದೆ, ಷರತ್ತಿನಲ್ಲಿ ಅದು ಒಂದು ಇದೆ. ಬಟ್ ಅದು ಅಷ್ಟೋ ಮಟ್ಟಿಗೆ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತಕ್ಕಂಥ ನನ್ನ ವಿಚಾರ. ಎಸ್ ರವಿ ಸರ್, ಈಗ ಭಾರತಕ್ಕೆ ಈಗ ಆತಂಕ ಇರುವಂಥ, ಯಾಕಂದರೆ ಈಗ ಪಕ್ಕದಲ್ಲಿರುವಂಥ ಪಾಕಿಸ್ತಾನ ಈಗ ಚೀನಾ ಜೊತೆಗೆ ಫುಲ್ ಕ್ಲೋಸ್ ಆಗುತ್ತೆ, ಇನ್ಮೇಲೆ ಅಮೆರಿಕ ಕ್ಲೋಸ್ ಆಯಿತು, ಇರಾನ್ ಕೂಡ ಕ್ಲೋಸ್ ಆಯಿತು. ಭಾರತ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ಇಲ್ಲ, ಈ ಡೇ ಒನ್ನಿಂದ ಇರಾನು ಯಾವತ್ತಿದ್ರೂ ಇಂಡಿಯಾ ಪರ ಇದ್ದಾರೆ. ಅವರು ಫಸ್ಟ್ ದಿವಸನೂ ಸಹ ನಾವು ಕಮೇನಿ ಸತ್ತಾಗ ಸಂತಾಪ ಸೂಚಿಸಲಿಲ್ಲ ಅಂತ ಅಂದ್ರೂ ಅವ್ರು ಹೇಳಿದ್ರು ವಿ ಆರ್ ಥ್ಯಾಂಕ್ಫುಲ್ ಟು ಇಂಡಿಯನ್ ಪೀಪಲ್ ಅಂತ ಟ್ವೀಟ್ ಮಾಡ್ತಾರೆ. ಯಾಕಂತಂದರೆ ಕಾಶ್ಮೀರದಿಂದ ಫಸ್ಟ್ ಇಡೀ ಏಷ್ಯಾದಲ್ಲಿ ಯಾವುದಾದ್ರು ಒಂದು ಕಂಟ್ರಿ, ಮುಸ್ಲಿಂ ಕಂಟ್ರಿ ಏನು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಪದೇ ಹೇಳಿದಂಥ ಕಂಟ್ರಿ ಅಂದರೆ ಅದು ಇರಾನ್. ಅವತ್ತಿಗೆ ಹೇಳಿದ್ರು ಅವರು, ಒಂದು ಮುಸ್ಲಿಂ ಕಂಟ್ರಿ ಆದ್ರೂ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಅವತ್ತಿಂದ ಹೇಳ್ಕೊಂಡು ಬಂದವರು ಅವರು. ಅವ್ರು ಹೇಳ್ತಾರೆ ವಿ ಆರ್ ಥ್ಯಾಂಕ್ಫುಲ್ ಟು ಇಂಡಿಯನ್ ಪೀಪಲ್ ದ ಸಪೋರ್ಟ್ ವಾಟ್ ದೇ ಗಿವೆನ್ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಪೆಟ್ರೋಲ್ ಗ್ಯಾಸ್ನ ಬಿಡ್ತೀವಿ ಅಂತ ಬಿಡ್ತಾರೆ. ಬಟ್ ನಮ್ಮ ದೇಶ ಇಂಡಿಯನ್ ಗೌರ್ಮೆಂಟ್ ಅಂತ ಹೇಳಲ್ಲ, ಇಂಡಿಯಾ ಅಂತ ಹೇಳಲ್ಲ, ಅವರು ಇಂಡಿಯನ್ ಪೀಪಲ್ ಅಂತ ಹೇಳ್ತಾರೆ. ಸೊ ಎಲ್ಲಿ ಅಂದ್ರೆ ಅವ್ರಿಗೂ ಎಲ್ಲೋ ಅಸಮಾಧಾನ ಇತ್ತು, ನಮ್ಮವರು ಅವ್ರ ಜೊತೆ ಸಂಪರ್ಕಿಸ್ಬೇಕಾಗಿತ್ತು, ಮಾತಾಡಬೇಕಾಗಿದ್ದು ಅನ್ನೋದು. ಬಟ್ ಯಾವುದೇ ರೀತಿ, ಯಾಕಂದರೆ ಯುದ್ಧದಲ್ಲಿ ಸೈಲೆಂಟ್ ಆಗಿರೋದು ತುಂಬ ಬೆಸ್ಟೇ. ನಾನು ಅಲ್ಲೂ ಹೋಗಿಲ್ಲ, ಇವನ ಕಡೆನೂ ಹೋಗಿಲ್ಲ, ಅವನ ಕಡೆನೂ ನನ್ನ ಪಾಡಿಗೆ ನಾನಿದ್ದೆ ಅಂತ ಹೇಳೋದ್ರಿಂದ ಏನೂ ಆಗೋದಿಲ್ಲ. ಯಾಕಂತಂದರೆ ಚೈನಾಗೂ ಗೊತ್ತು ಇಂಡಿಯಾ ನನ್ನ ಜೊತೆ ಏನು ಕಾಂಪಿಟೇಷನ್ ಮಾಡ್ತಾಯಿಲ್ಲ. ಯಾಕಂದರೆ ಚೈನಾ ಡಂಪ್ ಮಾಡ್ಬೇಕಂದ್ರೆ ಅದಕ್ಕೊಂದು ದೇಶ ಬೇಕು, ಇಂಡಿಯಾನೇ ಬೇಕು. ಅದಕ್ಕೆ ಇಂಡಿಯಾನೇ ಏನಾದರೂ ಅದು ಎದುರಾಕೊಂಡ್ರೆ ಆಲ್ರೆಡಿ ಅದರಲ್ಲೂ ಸಹ ಅದ್ರ ರೆವಿನ್ಯೂ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ನೀವು ಹಿಂದೆ ನೋಡಿದರೆ ಇಲ್ವೋ ಗೊತ್ತಿಲ್ಲ, ಚೈನಾದ ತುಂಬ ಆ್ಯಪ್ಗಳನ್ನ ನಾವು ಬ್ಯಾನ್ ಮಾಡಿಬಿಟ್ವಿ. ಸೊ ಹೈಯೆಸ್ಟ್ ಯೂಸರ್ ನಾವೇ ಆಗಿದ್ವಿ, ಬ್ಯಾನ್ ಮಾಡಿದ್ವಿ. ಹಂಗಾಗಿ ಚೈನಾಗೆ ಸೂಕ್ಷ್ಮವಾಗಿ ಗೊತ್ತು ಚೈನಾ ಏನೇನು ಪ್ರೊಡ್ಯೂಸ್ ಮಾಡುತ್ತೆ ಅದರಲ್ಲಿ ಅತಿ ಹೆಚ್ಚು ಇಂಡಿಯಾ ಕಳಿಸುತ್ತೆ. ಫಾರ್ಮಸ್ಯೂಟಿಕಲ್ಗೆ ಸಂಬಂಧಪಟ್ಟಿದ್ದ ಕಂಪೋನೆಂಟ್ಸ್ ಆಗಿರ್ಬೋದು, ಸೋಲಾರ್ಗೆ ಸಂಬಂಧಪಟ್ಟವಾಗಿರ್ಬೋದು, ರೇರ್ ಅರ್ತ್ ಮೆಟೀರಿಯಲ್ಸು, ಟಾಯ್ಸ್ಗಳಾಗಿರ್ಬೋದು, ಎಲ್ಲ ಪ್ಲಾಸ್ಟಿಕ್ ಐಟಮ್, ಎಲೆಕ್ಟ್ರಿಕ್ ಐಟಮ್ ಚೈನಾದೇ ನಾವು ಈಗಲೂ ತೊಗೋತಾ ಇರೋದು, ಸರಿನಾ? ಹಂಗಾಗಿ ಚೈನಾ ನಮ್ಮ ಜೊತೆ ಏನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ಒಂದು ಹೆದರಿಕೆ ದಬಾವ ಇಡುತ್ತೆ ನಾನು ಸ್ಟ್ರಾಂಗ್ ಅನ್ನೋದ್ರಿಂದ. ಈ ಕಡೆ ನಮಗೇನು ಅಮೇರಿಕನೂ ಯಾಕಂದ್ರೆ ನಮ್ಮ ದೇಶದ ಒಂದು ಹಿಂದಿಲ್ ಮಾತಿದೆ, ಜಿಸ್ಕೆ ಪಾಸ್ ಜನತಾ ಉಸ್ಕೆ ದುನಿಯಾ ಸುಂತಾಯ ಅಂತ. ನಾವು ಜಗತ್ತಿನ ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋ ದೇಶ. ಸೊ ನಮ್ಮನ್ನು ಬಿಟ್ಟು ಯಾರೂ ಹೋಗಂಗಿಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಬಿಡಿ. ನಮ್ಮನ್ನ ಯಾರೂ ಕೆಣಕಕ್ಕೆ ಹೋಗಲ್ಲ. ಯಾಕಂತಂದ್ರೆ ನಾವು ಜಗತ್ತಿನ ಯಾವ ಮೂಲೆಯಲ್ಲಿ ಹೋದರೂ ನಿಮ್ಗೆ ಯಾವ ದೇಶದಿಂದ ಸಿಗಲಿಲ್ಲ ಅಂದರೆ ಇಂಡಿಯಾದೊಬ್ಬ ಸಿಗ್ತಾನೆ. ಸೊ ನಾವು ಎಲ್ಲ ಕಡೆ ವ್ಯಾಪಿಸ್ಬಿಡ್ತೀವಿ. ಹಂಗಾಗಿ ಆಮೇಲೆ ಎಷ್ಟೊಂದೇ ದೇಶದಲ್ಲಿ ಪೊಲಿಟಿಕಲಿ ಪವರ್ಫುಲ್ ಪೊಸಿಷನಲ್ಲಿ ಇದ್ದೀವಿ. ಆಮೇಲೆ ಜಗತ್ತಿನ ಅತ್ಯಂತ ದೊಡ್ಡ ಕಂಪ್ನಿಗಳ CEO, CFO, CRO, CTO ಅಂತ ನೋಡಿದಾಗಲೂ ಇಂಡಿಯನ್ಸ್ ಇರ್ತಾರೆ. ಸೊ ಹಾಗಾಗಿ ಇಂಡಿಯನ್ಸ್ನ ಯಾರೂ ಎದುರಾಕೊಳ್ಳೋದಲ್ಲ. ಬಟ್ ಏನಂದರೆ ಟ್ರಂಪ್ ಏನಂತಂದರೆ ಹುಚ್ಚುತನ. ಈಗ ನಿನ್ನೆನೂ ನೋಡಿರ್ಬೋದಾಗಿತ್ತು ನೀವು, ಶಹಬಾಜ್ ಶರೀಫ್ ಏನು ಟ್ವೀಟ್ ಮಾಡಬೇಕು ಅಂತ ಟ್ರಂಪ್ ಕಳಿಸಿದ್ದಾರೆ ಅವ್ರಿಗೆ. ಏನಂದರೆ ವೈಟ್ ಹೌಸಿಂದ ಒಂದು ಮೇಲ್ ಬಂದಿರುತ್ತೆ, ಇದನ್ನು ಹಾಕಿ ಅಂತ ಹೇಳ್ಬಿಟ್ಟು. ಶಹಬಾಜ್ ಶರೀಫ್ ಆತರದಲ್ಲಿ ಏನಂತಂದ್ರೆ ಡ್ರಾಫ್ಟು ಪಾಕಿಸ್ತಾನ್ PM ಶಹಬಾಜ್ ಶರೀಫ್ ಅಂತ ಐತೆ, ಅಲ್ಲಿಂದ ಕಳಿಸಿರೋ ಮೇಲ್ ಅದನ್ನ ಎತ್ತಿ ಹಂಗೆ ಕಾಪಿ ಮಾಡಾಕ್ಬಿಟ್ರು. ಅದನ್ನೂ ಮರ್ತು ಬಿಟ್ಟವ್ರೆ. ಆಮೇಲೆ ಮತ್ತೆ ಡಿಲೀಟ್ ಮಾಡಿ ಹೊಸ್ದಾಗಿ ಹಾಕಿದ್ದು. ಅಂದರೆ
ಎಷ್ಟು ದಡ್ಡ, ಆಮೇಲೆ ಅಲ್ಲಿರೋ ಅಂತ ಜನತೆ ಹೆಂಗಿದ್ದಾರೆ ಅದೆಲ್ಲ ಜನ ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಬಟ್ ಇರಾನ್ ವಿಷಯಕ್ಕೆ ಬನ್ನಿ ನೀವು. ಇರಾನ್ದಲ್ಲಿ ಪ್ರತಿಯೊಬ್ಬ ಬೈಟ್ ಕೊಟ್ಟರು, ಯಾವುದೇ ಒಬ್ಬನ ಹೇಳಿಕೆ ತಗೊಳ್ಳಿ, ಪ್ರತಿಯೊಬ್ಬ ಅವ್ರ ಮೂಮೆಂಟ್ ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಅಂದ್ರೆ ಚದುರಂಗದ ಆಟ ಆಡ್ದಂಗೆ ಆಡಿದ್ರಿ ಯುದ್ಧನ, ಅಷ್ಟು ಕ್ಲೀನಾಗಿ ಪಾನ್ ಮೂವ್ ಮಾಡಿದ್ರು. ಹೆಂಗೆ ಅಂತ ಒಬ್ಬ ರಾಜನ ಒಬ್ಬ ಸೈನಿಕನಿಂದ ಕಟ್ಟಾಕಿದ್ರು ಅಂತಾರಲ್ಲ, ಆ ಕೆಲಸ ಇರಾನ್ ಮಾಡಿ ತೋರಿಸ್ತು ಅಂತ ಹೇಳ್ಬೋದು. ವೆಂಕಟೇಶ್ ಸರಿ, ಒಂದು ವಿಚಾರದಲ್ಲಿ ಅಮೇರಿಕನನ್ನು ಕೂಡ ನಾವು ಅಪ್ರಿಸಿಯೇಟ್ ಮಾಡಬೇಕಾಗತ್ತೆ. ಅಂದರೆ ವಿರೋಧಿ ದೇಶದಲ್ಲಿ ಇರಾನ್ನಲ್ಲಿ ಅಮೇರಿಕದ ಕಮಾಂಡರಲ್ಲಿ ಸಿಕ್ಕಾಕಿಕೊಂಡಾಗ ಆ ಒಂದು ಕಮಾಂಡರ್ನ ಸೈನಿಕರನ್ನ ವಾಪಸ್ ಕರೆತರುವಂಥ ಕೆಲಸ ಇದೆಯಲ್ಲ, ಈ ಕೆಲಸದಲ್ಲಿ ಆದರೂ ಕೂಡ ಅಪ್ರಿಸಿಯೇಟ್ ಮಾಡಲೇಬೇಕಾಗುತ್ತೆ. ಅಂದರೆ ಒಬ್ಬ ಸೈನಿಕನ್ನು ಕೂಡ ನಾವು ಕಳೆದುಕೊಳ್ಳೋದಿಲ್ಲ ಅಂಥೇಳಿ ಇಡೀ ಅಮೇರಿಕದ ಸೈನಿಕರ ನುಗ್ಸಿ ಅಲ್ಲಿ ಎಷ್ಟು ಬೇಕಾದರೂ ಖರ್ಚಾಗಲಿ ಅಂತೇಳಿ ಅಲ್ಲಿಂದ ಕರೆ ತಂದಿದ್ದಾರಲ್ಲ, ಈ ವಿಚಾರದ ಬಗ್ಗೆ ಏನು ಹೇಳ್ತೀರಿ? ಎಸ್, ಆ ಆಪರೇಷನ್ ಲಾಂಚ್ ಮಾಡಿ ಒಬ್ಬ ಪೈಲಟ್ ಅನ್ನ ಅಥವಾ ಕೋ ಪೈಲಟ್ ಅನ್ನ ಏನೋ ತಗೊಂಡ್ ಬಂದಿದ್ದಾರಲ್ಲ, ಎಸ್ ಡೆಫಿನೆಟ್ಲಿ ಇಟ್ ಡಿಸರ್ವ್ಸ್ ಏನಂತಂದ್ರೆ ಕ್ರೆಡಿಟ್, ಅಮೆರಿಕ ಕ್ರೆಡಿಟ್. ಬಟ್ ಅವರು ಇನ್ನೊಂದು ವಿಷಯ, ಅದ್ರ ಸಲುವಾಗಿನೇ ನಿಮ್ಗೆ ಖರ್ಚೆಷ್ಟು ಮಾಡ್ಕೊಂಡ್ರಿ, ಎಷ್ಟೆಷ್ಟು ವಾಟ್ ಪ್ರೈಸ್ ಯು ಪೇಡ್. ಆಮೇಲೆ ಇದುವರೆಗೆ ಅವ್ರಿಗೆ ಯಾವ ಅಮೆರಿಕ ಯಾವುದೇ ದೇಶ ಜೊತೆ ಯುದ್ಧ ಆಗ್ಬೇಕಾದ್ರೆ ಅವರು ಎಕ್ವಿಪ್ಮೆಂಟ್ ಎಷ್ಟಾದ್ರೆ ಹಾಳಾಗ್ಲಿ, ಏರ್ಕ್ರಾಫ್ಟ್ಸ್ ಎಷ್ಟಾದ್ರೆ ಬೀಳಾರಿ, ಬಾಡಿ ಬ್ಯಾಗ್ಸ್ ಯಾವಾಗ ವಾಪಸ್ ಬರ್ತಾರಲ್ಲ ಏನಪ್ಪಾ ಅಂದ್ರೆ ಅಮೆರಿಕಗ, ದಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಏನಂತಂದ್ರೆ ಅನ್ರೆಸ್ಟ್ ಇನ್ ಅಮೆರಿಕ. ಸೊ ಜನರು ಸಾಕಷ್ಟು ಹುತಾತ್ಮರಾಗೋರು ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರಬೇಕು. ವಿಯತ್ನಾಂದಲ್ಲಿ ಬಹಳಷ್ಟು ಅವ್ರದ್ದು ಕ್ಯಾಜುವಲ್ಟೀಸ್ ಆದವು, ಆಮೇಲೆ ಅಫ್ಘಾನಿಸ್ತಾನದಲ್ಲಿ ಈ ಕ್ಯಾಜುವಲ್ಟೀಸ್ ಆದವು. ಸೊ ಅದು ಏನಂತಂದ್ರೆ ಇದನ್ನ ಇದು ಮಾಡ್ಬೇಕಂತಕೊಂಡು ಒಂದು ಪೈಲಟ್ ನ ಏನಪ್ಪಾ ರೆಸ್ಕ್ಯೂ ಮಾಡೋದು ಒಂದು ಇರ್ತದ. ಆಮೇಲೆ ಎರಡನೇದು ಏನಂತಂದ್ರೆ ಅದು ಒಂದು ಯುದ್ಧದ ಇದು ತೋರಿಸಿದಂಗ ನಮ್ದು ಡೀಪ್ ಇನ್ಸೈಡ್ ಯುವರ್ ಟೆರಿಟರಿ ಇದ್ರೂ ನಾವು ಅವ್ರನ್ನ ಇದು ಮಾಡ್ಕೊಂಡು ಬಂದೀವಿ ನೋಡು, ರೆಸ್ಕ್ಯೂ ಮಾಡ್ಕೊಂಡು ಬಂದೀವಿ ನೋಡು ಅಂತಕೊಂಡು ಯುದ್ಧ ಟೈಮ್ದಲ್ಲಿ ಇನ್ಸೈಡ್ ಯುವರ್ ಟೆರಿಟರಿ ಅಂತಕೊಂಡು ಒಂದು ಕ್ರೆಡಿಟ್ ತೋರ್ಸಕ್ಕ ಒಂದು ಇದಾಗ್ತದ. ಆಮೇಲೆ ಬೈ ಚಾನ್ಸ್ ಏನಾದರೂ ಪೈಲಟ್ ಕ್ಯಾಪ್ಚರ್ ಹತ್ರ ಟಾರ್ಚರ್ ಮಾಡ್ಕೊಂಡು ಯಾವ್ಯಾವ ಇನ್ಫಾರ್ಮೇಶನ್ ಹೊರಗೆ ಬರ್ತಾವ ಅಂತಕೊಂಡು, ಈಗ ಕೆಲವೊಂದು ಟೈಮ್ದಲ್ಲಿ ಈಗ ನೋಡು ಅವು 2 ಏರ್ಕ್ರಾಫ್ಟ್ ಮತ್ತೆ 2 ಹೆಲಿಕಾಪ್ಟರ್ ಅದು ನಾವೇ ಹೊಡೆದ್ ಹಾಕಿವಿ ನಾವು ಅಂತಕೊಂಡು ಹೇಳ್ತಾರ ಅವರು, ಯಾರು ಅಮೆರಿಕ. ಇರಾನ್ ಏನ್ ಹೊಡೆದಿಲ್ಲ, ನಾವೇ ಹೊಡೆದ್ ಹಾಕಿವಿ, ಯಾಕಂದ್ರೆ ಅವ್ರ ಟೆರಿಟರಿಯಲ್ಲಿ ಕೆಟ್ಬಿಟ್ಟಿತ್ತು. ಅದ್ರ ಸಲುವಾಗಿನೇ ಈ ಟೆಕ್ನಾಲಜಿ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಚೈನಾ ಅಥವಾ ಇರಾನ್ ಮಾಡಬಾರ್ದು ಅಂತಕೊಂಡು ನಾವೇ ಹೊಡೆದ್ ಹಾಕಿವಿ ಅಂತಕೊಂಡು. ಇನ್ನು ಯುದ್ಧದ ರಿಲೇಟೆಡ್ ಮೆಸೇಜಸ್, ಯುದ್ಧದ ರಿಲೇಟೆಡ್ ಕರೆಕ್ಟ್ ಸುದ್ದಿ ಇನ್ನೂ ಹೊರಗೆ ಬರ್ಬೇಕು. ಯಾಕಂದ್ರೆ ಇದು ಓನ್ಲಿ ಬಹಳಷ್ಟು ಫಿಲ್ಟರ್ಡ್ ಆಗಿ ಅಂದ್ರೆ ಬಹಳಷ್ಟು ಕಡಿಮೆ ಏನಂತಂದ್ರೆ ವಿಷಯಗಳು ಹೊರಗೆ ಬಂದಾವ. ಪೈಲಟ್ ಏನಂತಂದ್ರೆ ಎಲ್ಲಿ ಇರಾನ್ದವರು ತೋರ್ಸಿಲ್ಲ, ಅವರು ಇವ್ರನ್ನ ತೋರ್ಸಿಲ್ಲ ಅಮೆರಿಕದವರು. ಸೊ ಪೈಲಟ್ ರೆಸ್ಕ್ಯೂ ಮಾಡಿದ್ದಾರೋ ಇಲ್ಲೋ, ದಟ್ ಇಸ್ ಅ ಡಿಫರೆಂಟ್ ಕ್ವಶನ್. ಆಮೇಲೆ ಈ ಏರ್ಕ್ರಾಫ್ಟ್ 2 C-130 ಏರ್ಕ್ರಾಫ್ಟ್ ಮತ್ತೆ 2 ಇದ್ರಲ್ಲ, ಇವ್ರ ಪೈಲಟ್ಸ್ ಎಲ್ಲಿಗೆ ಹೋದ್ರು? ಇವ್ ಏರ್ಕ್ರಾಫ್ಟ್ ನಾಶ ಆದ ಕೂಡಲೇ ಅವ್ರು ಹೆಂಗ್ ರೆಸ್ಕ್ಯೂ ಮಾಡಿದ್ರಿ ನೀವು? ಅವ್ರು ಸತ್ತ ಹೋದ್ರ ಅಥವಾ ಅವ್ರನ್ನು ಕೂಡ ರೆಸ್ಕ್ಯೂ ಮಾಡಿದ್ರಿ ನೀವು? ಸೊ ಇದು ಲಾಟ್ ಆಫ್ ಕ್ಲೌಡ್ಸ್ ಆರ್ ಫಾರ್ಮಿಂಗ್. ಅದು ಯಾಕ ಏನು ಅಂಬೋದು ಕೆಲವು ದಿವಸಗಳಲ್ಲಿ. ವೆಂಕಟೇಶ್ ಸರ್, ಇರಾನ್ ಒಂದು ಕಥೆನೂ ಹೇಳಿದ್ರಿ ಇದಕ್ಕೆ. ಏನಂತಂದ್ರೆ ಇವರು ಏನು ಕಮ್ಯುನಿಸ್ ತೀರ್ಕೊಂಡಿರ್ತಾರೆ ಅವಾಗಲೇ ಇವರು ಎಂಟರ್ ಆಗಿದ್ರು. ಆಮೇಲೆ ಇವರು ಆಪರೇಷನ್ ನಡೆದಂಥ ಸ್ಥಳ ಬಂದು ಏನಿತ್ತು, ಅದು ತಾವದೇನು ಬುಷೇರ್ ಮತ್ತು ಇಸ್ಪಾನ್ ಏನು ಇದಿದೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ, ನಿಯರ್ ಬೈ ಇವರು ಇದು ಮಾಡ್ತಾಯಿದ್ರು. ಅಂದರೆ ಅಮೇರಿಕ ಪ್ಲ್ಯಾನ್ ಏನು ಮಾಡಿತ್ತು ಅಂತಂದರೆ, ನಾವು ಏನು ಯುರೇನಿಯಂ ಏನಿದೆ ಅದನ್ನ ಅಲ್ಲಿಂದ ಕದ್ಕೊಂಡು ಅಲ್ಲಿಂದ ನಾವು ಪಲಾಯನ ಮಾಡೋಣ ಅನ್ನೋ ಒಂದು ಕಾರ್ಯಾಚರಣೆ ನಡೀತಾ ಇತ್ತು. ಬೇರೆ ಇವರೆಲ್ಲ ಟೆಹರಾನ್ ಇವರೆಲ್ಲ ಏನಂದರೆ ಇಲ್ಲಿ ಬ್ಯುಸಿಯಾಗಿದ್ದಾರೆ. ಇದು ಗೊತ್ತಿಲ್ದಂಗೆ ಮಿಷನ್ ಮಾಡ್ತಾಯಿದ್ರು ಇವರು. ಯಾಕಂದರೆ ನೀವು ಯೋಚನೆ ಮಾಡಿ, ಒಬ್ಬ ಪೈಲಟು ಒಂದು ದಿವಸಕ್ಕೆ 120 ಕಿಲೋಮೀಟರ್ ನಡೆದು 7,000 ಅಡಿ ಎತ್ತರ ಇರುವಂಥ ಇದು ಮೌಂಟನ್ ಏರ್ತಾನೆ ಅಂತಂದರೆ ಅದು ಸ್ವಲ್ಪ ಕಷ್ಟ. ಯಾಕಂದ್ರೆ ಅವನು ಬಿದ್ದಿದ್ದಾನೆ, ಏಟಾಗಿದ್ದಾನೆ. ಇರಾನ್ ಕತೆ ಹೇಳಿದ್ ಹಿಂಗೆ ಮಾಡಿದ್ರು. ಬಟ್ ಯಾವಾಗ ನಾವು ತುಂಬ ಅಲ್ಲಿ ಇದು ಮಾಡಿದ್ವಿ, ಸ್ಟ್ರಾಂಗ್ ಆಗಿ ನಮ್ಮ ಜನ ಡಿಪ್ಲಾಯ್ ಮಾಡಿದ್ವಿ, ನಮ್ಮವ್ರ ಹತ್ರಕ್ಕೆ ಬರೋಕ್ಕೆ ಗೊತ್ತಾಯ್ತು, ಅವಾಗ ಅವ್ರು ಇದೊಂದು ಕತೆ ಕಟ್ಟಿ ಎಸ್ಕೇಪ್ ಆದರು ಅಂತ ಅವ್ರ ವರ್ಷನ್ ಇದು. ಬಟ್ ಈ ಮುಂದೆ ಒಂದು ಈಗ ಪೈಲಟ್ ವರ್ಷನ್ ಇನ್ನೂ ಸ್ವಲ್ಪ ಡೌಟ್ ಇದೆ. ಯಾಕಂತಂದ್ರೆ ನಾವು ಪ್ರೌಡ್ಲಿ ಅದನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದಿವತ್ತಿಕೊಂಡು ಇದುವರೆಗೆ ಯಾವ್ದು ಫೋಟೋ ವಿಡಿಯೋಸ್ ಹೊರಗೆ ಬಂದಿಲ್ಲ. ಎರಡನೇದು, ಫಸ್ಟ್ ಆಫ್ ಆಲ್ ಈ ಪ್ಲೇನ್ ದಿಂದ ಎಜೆಕ್ಟ್ ಮಾಡಿದ ಕೂಡಲೇ
ಒಂದು 50 to 60% ನಿಮ್ಗೆ ಏನಪ್ಪಾ ಅಂದ್ರೆ ಫಿಸಿಕಲಿ ಫಿಟ್ ಕಂಡೀಷನ್ ಇರೋದಿಲ್ಲ. ಇಲ್ಲಿ ನೆಕ್ಕಿಗಾದ್ರೂ ಜರ್ಕ್ ಬರ್ತದ, ಅಥವಾ ಏನಪ್ಪಾ ಅಂದ್ರೆ ಈ ಸೊಂಟಕ್ಕಾದ್ರೂ ಜರ್ಕ್ ಬರ್ತದ. ಅಂತ ಟೈಮ್ದಲ್ಲಿ ಒಂದ್ 2 ಕಿಲೋಮೀಟರ್ ಅಥವಾ 3 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಎಲ್ಲಿಯಾದ್ರೂ ಒಂದು ಹೈಡ್ ಮಾಡ್ತಕ್ಕಷ್ಟೇ ನಿಮ್ಮಲ್ಲಿ ಸ್ಟಾಮಿನಾ ಅಥವಾ ಇದಿರ್ತದೆ. ಅಂಥದ್ರಲ್ಲಿ ಇದು ಏನಂತಂದ್ರೆ 120 ಕಿಲೋಮೀಟರ್ ಅಥವಾ 7,000 ಅಡಿ ಎತ್ತರದಲ್ಲಿ ಹೋಗ್ಬೇಕಂತಂದ್ರೆ ದಿಸ್ ಇಟ್ ಸೆಲ್ಫ್ ಏನಂತಂದ್ರೆ ಸ್ವಲ್ಪ ಇಟ್ ಇಸ್ ಏನಪ್ಪ ಇಮ್ಯಾಜಿನಬಲ್ ಏನಪ್ಪ ಅಂದ್ರೆ ಅಚೀವ್ಮೆಂಟ್. ಇದು ಕತೆ ಕಟ್ಟಿದ್ದಾರೆ, ಬಟ್ ಸ್ಟಿಲ್ ಕ್ವಶನ್ ಮಾರ್ಕ್ ಇದೆ, ಏನು ನಿಜವಾದ ಕತೆ ಇದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಎಸ್ ವೆಂಕಟೇಶ್ ಸರ್, ಈಗ ಇರಾನ್ ಅಂತೂ ಏನು ಉಳಿದಿಲ್ಲ. ಇರಾನಲ್ಲಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲವನ್ನು ಕಳೆದುಕೊಂಡಿದೆ. ಬಟ್ ಎದ್ದೇಳಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಇರಾನ್? ನೋಡಿ, ಈಗ ಅವರು ಇರಾನ್ ಅಂತಕ್ಕಂಥ ಕೂಡ ಅಲ್ಲ ಅಷ್ಟೇ, ವ್ಯಕ್ತಿಗತವಾಗಿ ಅವರು ಪ್ರೇರೇಪಣೆಗಾಗಿ, ಮೋಟಿವೇಶನ್ ಲೆವೆಲ್ಗಾಗಿ ಅವರ ಬಾಸ್ನ ಸರ್ವಾಧಿಕಾರ ಇಟ್ಕೊಂಡಿದ್ದು ಖಮೇನಿಯವರು. ಇವತ್ತು ಖಮೇನಿಯರ ಕುಟುಂಬ ಸರ್ವನಾಶ ಆದರೂ ಕೂಡ ಈ ಉಳಿದಿರ್ತಕ್ಕಂಥ ಅವನ ಉತ್ತರಾಧಿಕಾರಿ ಕೂಡ ಇನ್ನೂ ಕೋಮಾದಲ್ಲಿದ್ದಾರೆ, ಈ ರೀತಿಯಾದಂಥ ವಿವರ ಬರ್ತಾ ಇದೆ. ಎಲ್ಲೂ ಕೂಡ ಫಿಸಿಕಲಿ ಇಲ್ಲ ಅಂದರೂ ಕೂಡ ಅವ್ರನ್ನ ಒಂದು ಕಾಲದಲ್ಲಿ ಅವರೇ ಸರ್ವಾಧಿಕಾರ, ಅವ್ರ ಸೆಂಟ್ರಿಕ್ಕಾಗಿ ಇಡೀ ಇರಾನ್ ಎದ್ದಿತ್ತು ಅನ್ನೋದಿದ್ರು ಕೂಡ, ಇಲ್ಲದೇ ಇದ್ರೂ ಕೂಡ ಆಬ್ಸೆನ್ಸರ್ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಸೈನಿಕರು ಇಟ್ಕೊಂಡಿದ್ದ ಹೋರಾಟ ಅಂದ್ರಲ್ಲ, ಹಾಗೆ ಅರ್ಥದಲ್ಲಿ ಒಂದು ದೇಶ ಹೋರಾಟ ಮಾಡ್ತಾ ಇದೆ. ತನ್ನ ಒಳಗಡೆ ಆಂತರಿಕ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಜನ ಕೂಡ ಅವರಿಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದ್ದಾರೆ. ಇರಾನ್ ಅಸ್ತಿತ್ವ ಕೂಡ ಮುಖ್ಯ, ನಮ್ಮದು ಆಂತರಿಕ ಸ್ವತಂತ್ರ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದ್ರ ಬಗೆಹರಿಸ್ಕೊಳ್ಳೋಣ, ಮೊದಲು ನಮ್ಮ ಇರಾನ್ ಉಳಿದ್ರೆ ನಾವು ಉಳಿದೀವಿ ಅಂತಕ್ಕಂಥದ್ದು ಅವರು ಸಪೋರ್ಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇರಾನು ಈಗ ಮಾತಿದೆ, ಯುದ್ಧಗಳಲ್ಲಿ ಗೆದ್ದವನು ಸೋತಂಗೆ, ಸೋತವನು ಸತ್ತಂಗೆ ಅಂತಾರೆ. ಹಾಗಾಗಿ ಯುದ್ಧದಲ್ಲಿ ಯಾರೇ ಗೆದ್ದರೂ ಕೂಡ ಇಸ್ರೇಲ್ ಗೆಲ್ಲಿ ಅಥವಾ ಅಮೇರಿಕಾ ಗೆಲ್ಲಿ ಅವನೊಂದು ರೀತಿ ಸೋತಂಗೆ. ಹಾಗಾಗಿ ಸೋತಂಥ ದೇಶ ಅಕಸ್ಮಾತ್ ಇರಾನ್ ಸೋತ್ರೆ ಅದು ಸತ್ತಾಗೇನೆ. ಈ ಹಿನ್ನೆಲೆಯಲ್ಲಿ ನೀವು ಸಾವು ಅಂತಕ್ಕಂಥ ಮತ್ತೆ ಅದು ಪುನರ್ಜೀವನಗೊಳ್ಳೋದಕ್ಕೆ ಟಿಕೆಟ್ಸ್ಗಳೇ ಬೇಕಾಗ್ಬೋದು, ಆಗದೇನೂ ಇರ್ಬೋದು. ಬಟ್ ಇದಕ್ಕೆ ಏನಾಗಿದೆ, ಪ್ರಾರಂಭಕ್ಕಿಂತ ಮುಂಚೆ ಬೆಲೆ ಆತ್ಮಲೋಕನ ನಡಿಬೇಕಾಯಿತು, ಏನು ಪ್ರಾಚೀನ ಕಾಸು ಬಗ್ಗೆ. ಬಟ್ ಇದು ಮುಂದೆ ಭಾವನಾತ್ಮಕವಾಗಿ ಕ್ಯಾರಿಡಿವೆ ಆಗಿ ಯುದ್ಧದ ಪರಿಸ್ಥಿತಿಗೆ ಉನ್ನವಾದ ಸ್ಥಿತಿಗೆ ಹೋಗಿರೋದ್ರಿಂದ ಈಗ ಹೆಂಗಾಗಿದೆ ತನಗೆ ತಾವೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಇಲ್ಲಿಗೆ ವಾಪಸ್ ಬರ್ತಕ್ಕ ಈಗೇನಾದರೂ ಬಹುಶಃ ಈ 2 ವಾರಗಳ ಅಥವಾ 3 ವಾರಗಳ ಏನು ಕದನ ವೇಗನ ಬಳಸ್ಕೊಂಡು ಅದೇ ಪಾಕಿಸ್ತಾನವನ್ನು ಅಥವಾ ಇನ್ನೊಂದು ದೇಶಗಳನ್ನು ಶಾಂತಿಯುತನಾಗಿ ಬಳಸ್ಕೊಂಡು ನೆಗೋಷಿಯೇಟ್ ಮಾಡಿ ಮಾತುಕತೆ ಮೂಲಕವೇ ಹೋದರೆ ಒಂದಿಷ್ಟು ಇರಾನು ತನ್ನ ಭೂಪಟದಲ್ಲಿ ಉಳಿಸ್ಕೊಂಡು ಸರ್ವೈವ್ ಆಗೋದಕ್ಕೆ ಅವಕಾಶ ಇದೆ ಹೊರತು, ಅದು ಇಲ್ಲದೆ ಹೋದರೆ ಈಗ ನಾಳೆ ಸೌದಿ ಅರೇಬಿಯಾ ಅಂಥ ದೇಶಗಳು ಕೂಡ, ಬರೀ ಇಸ್ರೇಲ್ ಮಾತ್ರ ಇವತ್ತು ಇರಾನ್ನ ನಾಶಕ್ಕೆ ಕಾಯ್ತಾ ಇದೆ, ಆದರೆ ನಾಳೆ ಸೌದಿ ಅರೇಬಿಯಾ ದೇಶಗಳು, ಈ ದೇಶಗಳು ಕೂಡ ಇರಾನ್ನ ಮುಗ ನಾಶ ಮಾಡೋದಕ್ಕಾಗಿ ಅಮೇರಿಕಾ ಸಪೋರ್ಟಿಗೆ ನಿಲ್ಲುವಂಥ ಸಾಧ್ಯತೆಗಳು ಮುಂದೆ ಬರೋದ್ರಿಂದ ಇರಾನ್ ಕೂಡ ಲಾಸ್ ಮಾಡ್ಕೊಂಡಿದೆ. ಅಮೇರಿಕಾಗೆ ಮುಖಭಂಗ ಆಗಿರ್ಬೋದು, ಆದರೆ ಅಸ್ತಿತ್ವದ ನಾಶ ಇರಾನಿಗೆ ಆಗಿರೋದ್ರಿಂದ ಅವ್ರು ಎಚ್ಚೆತ್ಕೊಳ್ಬೇಕು. ತನ್ನ ಹಠಮಾರಿತರ ಧೋರಣೆ, ತನ್ನ ಧಾರ್ಮಿಕ ಮೂಲಭೂತ ಪ್ರಜ್ಞೆಯಿಂದ ಹೊರಬರಬೇಕು. ಹಾಗಾಗಿ ತನ್ನ ಸರ್ವೈವಲ್ ಕಡೆ ಗಮನ ಹರಿಸಿ ಈ ಯುದ್ಧ ಕದನ ವಿರಾಮವನ್ನು ತನ್ನ ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ಮಾತ್ರ ಏನಾದರೂ ಒಂದಿಷ್ಟು ಪುಟಗೆ ಹೇಳುವ ಪುಟ್ಟಿ ಹೇಳ್ತಕ್ಕಂಥ ಅವಕಾಶ ಇದೆ. ಇಲ್ಲದೆ ಹೋದರೆ ಈಗ ಇವತ್ತು ಇರಾಕು, ಇನ್ನೊಂದು ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಇಲ್ದಂಗಾಗಿ ಅರ್ಥ ಆಗೋ ಸಾಧ್ಯತೆಗಳು ಜಾಸ್ತಿ. ರವಿ ಸರ್, ಕೊನೆಯದಾಗಿ ಏನು ಹೇಳ್ತೀರಿ? ಏನಿಲ್ಲ, ಇವರು ಏನು ಖಮೇನಿ ಯಾವುದೇ ಒಬ್ಬ ದೇಶದ ಮುಖ್ಯಸ್ಥನ ಕೊಂದಿದ್ದು ತಪ್ಪು. ಯಾಕಂತಂದರೆ ಖಮೇನಿ ಬರೀ ಒಬ್ಬ ಆ ದೇಶದ ಸರ್ವಾಧಿಕಾರಿ ಆಗಿರಲಿಲ್ಲ, ಒಂದು ಶಿಯಾ ಮುಸ್ಲಿಮ ಧರ್ಮಗುರು. ಈಗ ಹೆಂಗೆ ನೀವು ಕ್ರಿಶ್ಚಿಯನ್ ಪೋಪ್ನ ಕೊಂದರೆ ನಿಮ್ಗೆ ಯಾವ ರೀತಿ ಒಂದು ಸಿಟ್ಟು ಬರುತ್ತೋ, ಅದೇ ರೀತಿ ಅವರಲ್ಲಿ ಅಗ್ರೆಷನ್ ಬಂದಿದೆ. ಆಮೇಲೆ ಏನಂತಂದ್ರೆ ಅವರಲ್ಲಿ ಯುದ್ಧ ಒಂದು ಸಲ ಸ್ಟಾರ್ಟ್ ಆದಮೇಲೆ ಖಮೇನಿನೇ ಬಂದು ಹೇಳ್ಬೇಕು ನಿಲ್ಲಿಸು ಅಂತ, ಬೇರೆ ಯಾರು ಹೇಳಂಗಿಲ್ಲ. ಅವ್ರ ಸಿಸ್ಟಮ್ ಹೆಂಗಿರೋದು, ಅವರಲ್ಲಿ ಒಬ್ಬ MLA, ಒಬ್ಬ ರಾಜಕೀಯ ಪ್ರತಿನಿಧಿನೂ ಆಯ್ಕೆ ಮಾಡೋದು ಹೆಂಗೆ ಅಂತ 5 ಜನ ಧರ್ಮಗುರುಗಳು, 5 ಜನ ಜಡ್ಜು ಅವ್ರು ನೋಡ್ತಾರೆ. ಇವನಿಗೆ ಯಾವ ದುಶ್ಚಟಗಳಿದಾವೆ, ಹೆಣ್ಣು ಚಟ ಇದೆ, ಕುಡಿತಾನ, ಏನು ಮಾಡ್ತಾನೆ ಅದೆಲ್ಲ ಚೆಕ್ ಮಾಡ್ತಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಚೆಕ್ ಮಾಡ್ತಾರೆ, ಎಜುಕೇಷನ್ ಏನಿದೆ ಚೆಕ್ ಮಾಡಿ ಆಮೇಲೆ ಇವ್ಗೆ ಟಿಕೆಟ್ ಕೊಡ್ಬೋದು ಅಂದಾಗ ಮಾತ್ರ ಅವ್ನು ಎಲೆಕ್ಷನ್ ನಿಲ್ಲಕ್ಕೆ ಸಾಧ್ಯ. ಈ ಒಂದು ಪಾಯಿಂಟ್ ನಮ್ಮ ದೇಶದಲ್ಲೂ ಬರ್ಬೇಕು, ಇಂಥದ್ದೊಂದು ಮಾಡಬೇಕು. ಯಾಕಂದ್ರೆ ನಮ್ಮಲ್ಲಿರುವಂಥ ಪ್ರತಿನಿಧಿ ಓದಿರಬೇಕು, ಯಾವುದೇ ರೀತಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಬಾರ್ದು. ನಮ್ಮಲ್ಲಿ ಅವೆಲ್ಲ ಇರುತ್ತೆ. ಇಂಥವರೆಲ್ಲ ಇದ್ದು ಸಹ ಅಲ್ಲಿ ಸುಪ್ರೀಂ ಲೀಡರ್ ಹೇಳ್ಬೇಕು. ಈಗ ಸುಪ್ರೀಂ ಲೀಡರ್ನೇ ಕೊಂದ್ಬಿಟ್ರೆ ಯಾರು ಹೇಳೋರಲ್ಲಿ ಯುದ್ಧ ನಿಲ್ಲಿಸು ಅಂತ. ಇವರು ಕೋಮಾದಲ್ಲಿ ಇದ್ದಾರೆ ಬಾಸು, ಈಗ ಏನೋ ಎದ್ದು ಬಂದಿದ್ದಾರೆ ಅಂತ ಮೊನ್ನೆ ಒಂದು ವಿಡಿಯೋ ಬಿಟ್ಟರು. ಸೊ ಈಗ ಆ ಕಮ್ಮಿನೇ ಹೇಳಬೇಕು, ಆಯಿತು ನಿಲ್ಲಿಸಿ ಅಂತ. ಅಲ್ಲಿವರೆಗೂ ಅದು ಯುದ್ಧ ನಡೆದಿದೆ, ಅವರಲ್ಲಿ ಇರೋದೇ ಹಿಂಗೆ, ಅವರಷ್ಟು ಕಟ್ಟರು. ಸೊ ಈಗ ಏನಂತಂದರೆ ಯುದ್ಧ ನಿಲ್ಲಬೇಕು. ಯಾಕಂದರೆ ಯುದ್ಧದಿಂದ ಯಾವತ್ತೂ ಯುದ್ಧದಲ್ಲಿ ಗೆದ್ದರು ಅಷ್ಟೇ, ಸೋತರು ಅಷ್ಟೇ. ಗೆದ್ದರು ಸೋತಂಗೆ, ಸೋತರು ಸತ್ತಂಗೆ ಅನ್ನೋದು ಏನಿದೆ ಅದು ನಿಜಾನೇ. ಅದು ಅದರಿಂದ ಲಾಸ್ ಆಗುತ್ತೆ ಹೊರತು ಯಾವತ್ತೂ ಬಡದಾಟದಿಂದ ಯಾರೂ ಏನೂ ಯಶಸ್ಸು ಗಳಿಸೋಕ್ಕೆ ಸಾಧ್ಯ ಇಲ್ಲ. ಏನೋ ಆ ಕ್ಷಣಕ್ಕೆ ನೀವು ಗೆದ್ರಿ ಅಂತ ಹೇಳ್ಬೋದು, ಬಟ್ ನೀವು ಅಲ್ಲೇನು ಹೊಡೆದಾಡಿ ಏನು ಏಟ್ ಮಾಡ್ಕೊಂಡಿರ್ತೀರ, ನಾಳೆ ಇನ್ನೊಬ್ಬ ಬಂದು ನಿಮ್ಗೆ ಆರಾಮಾಗಿ ಹೊಡೆದ್ಬಿಡ್ಬೋದು, ನಿಮ್ಗಿಂತ ಸಣ್ಣವನು. ಯಾಕಂದ್ರೆ ನೀವೆಲ್ಲ ಕಳ್ಕೊಂಡಿರ್ತೀರಿ, ಏನೂ ಉಳಿದಿರಲ್ಲ. ಸೊ ಬೆಟರ್ ಏನಂತಂದ್ರೆ ಅಮೇರಿಕಾ ದೊಡ್ಡಣ್ಣ ಥರ ನಡ್ಕೋಬೇಕು, ಸಣ್ಣತನ ತೋರಿಸ್ಬಾರ್ದು.
ಇರಾನ್ನ ಬಿಡಬೇಕು. ಯಾಕಂದರೆ ಯಾವತ್ತೂ ಪ್ರಭಾವಿ ಆದರೂ ಏನಂತಂದ್ರೆ ಎಲ್ಲರೂ ಜೊತೆಗೆ ತೊಗೊಂಡು ಹೋಗೋದು ಅಂಥದ್ದು ನಮ್ದಾಗಿರಬೇಕು. ಆ ಒಂದು ಇದರಲ್ಲಿ ಅಮೇರಿಕಾ ಏನು ತನ್ನ ಪ್ಲ್ಯಾನ್ ಏನು ಮಾಡುತ್ತೆ, ಈ ದೇಶದ ಪಕ್ಕ ಈ ದೇಶನ ಕೌಂಟ್ರ್ ಆಗಿಡೋಣ, ಇಲ್ಲಿ ಚೆಕ್ಮೇಟ್ ಇಡೋಣ, ಇಂಥದ್ದೊಂದು ಬಿಟ್ಬಿಟ್ಟು ಇನ್ನಾದರೂ ಬರೀ ಡೆವಲಪ್ಮೆಂಟು ಮನುಕೂಲದ ಒಳಿತಿಗಾಗಿ ಏನು ಮಾಡಬೇಕು, ಹೆಂಗೆ ನಾವು ಶಾಂತಿಯುತ ಇರಬೇಕು ಅನ್ನೋದು ನೋಡ್ಕೋಬೇಕು. ವೆಂಕಟೇಶ್ ಸರ್, ಈಗ ಹಾರ್ಮೂಸ್ ಮುಕ್ತದಿಂದಾಗಿ ಸ್ವಲ್ಪ ಸಮಾಧಾನಕರ ಸುದ್ದಿ ಅಂತ ಹೌದು, ಬಟ್ ಇಂಡಿಯಾದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ಸರಿ ಹೋಗುತ್ತಾ ಹೇಗೆ? ಗ್ಯಾಸ್ ಆಗಿರ್ಬೋದು, ತೈಲ, ಔಷಧಿಗಳು, ಇದೆಲ್ಲ ಸರಿ ಹೋಗುತ್ತೆ ಮೇಲೆ? ಇದು ಅಂದ್ರೆ ಹಾರ್ಮೋಸ್ ಏನಂತಂದ್ರೆ ಈಗೆಲ್ಲ ಟೋಲ್ ಗೇಟ್ ಆದಂಗ ಆಯ್ತು, ಇರಾನ್ ಕಬ್ಜಾದಲ್ಲಿದೆ. ಬಟ್ ಬರ್ಬರ್ತಾ ಏನಾಗ್ತದೆ ಅಂತಂದ್ರೆ ಇದು ಈಸ್ ಔಟ್ ಆಗುತ್ತೆ. ಅದು ಏನಂತಂದ್ರೆ ಟೈಮ್ ತಗೊಳ್ತದೆ. ಈಗ ಏನಪ್ಪ ಇವತ್ತು ಸೀಸ್ ಫೈರ್ ಆದ್ರೆ ಇನ್ನು ಏನಂತಂದ್ರೆ ಒಂದು 6 months 3 months ಈ ತರ ಪೀರಿಯಡ್ ಬೇಕು. ಮುಂದಿನ ದಿನಗಳಲ್ಲಿ ವಾಚ್ ಮಾಡಿ ನೋಡ್ಬೇಕು ಹೆಂಗ್ ಪ್ರೋಗ್ರೆಸ್ ಆಗ್ತದೆ ಅಂತ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಅಂತಿಮವಾಗಿ ಅಂದರೆ ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ಬ್ರೇಕ್ ಇದೆ. 2 ವಾರಗಳ ಕಾಲ ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ಮಾಡೋದಿಲ್ಲ ಅಂತ ಅಮೆರಿಕ ಹೇಳಿದೆ. ಬಟ್ 10ನೇ ತಾರೀಕಿಗೆ ಇದರ ಬಗ್ಗೆ ಮಹತ್ವದ ಮಾತುಕತೆ ನಡೆಯುತ್ತೆ. ಆವತ್ತು ಗೊತ್ತಾಗುತ್ತೆ ಇದಕ್ಕೆ ಬ್ರೇಕ್ ಬಿದ್ದಿದೆಯಾ ಇಲ್ಲ ಅಂತ ಹೇಳಿ. ಸೊ ನೋಡಬೇಕು, ಕಾದು ನೋಡಬೇಕು. ಸದ್ಯಕ್ಕಂತೂ ಹಾರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಅವಕಾಶ ನೀಡಿರೋದ್ರಿಂದಾಗಿ ನಮ್ಮ ದೇಶಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ಳೋಣ. ಯಾಕೆಂದರೆ ಈಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಗ್ತಾ ಇಲ್ಲ, ಅದೆಲ್ಲವೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸರಿ ಹೋಗುವಂಥ ಲಕ್ಷಣ ಅಂತೂ ಕಾಣು ಬರ್ತಾ ಇದೆ. ಬಟ್ ಈ 2 ವಾರಗಳಿದೆಯಲ್ಲ, ಅದು ಕೇವಲ ತಾತ್ಕಾಲಿಕ ಅಂತ ಅಷ್ಟೇ ಅನ್ಸುತ್ತೆ. ಬಟ್ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.